ದಾವೀದನ ಕುರಿತಾಗಿ ನೋಡಬೇಕಾದ್ರೆ ನಾವು ಇದಕ್ಕೆ ಮುಂಚೆ ದಾವೀದನ ಕುರಿತಾಗಿ ಎಲ್ಲಿ ನೋಡಿದ್ವಿ? ಗೋಲಿಯಾತನ ಏನಕ್ಕೋಸ್ಕರ 5 ಕಲ್ಲು ತೊಗೊಂಡು ಹೋಗಿದ್ರು ದಾವೀದು ಅಂತ. ಏನಕ್ಕೆ ಅವರು ಒಬ್ರಿಗೋಸ್ಕರ ಹೋಗಿಲ್ಲ, ಅವ್ರ ಫುಲ್ ಫ್ಯಾಮ್ಲಿನ ಏನು ಮಾಡಬೇಕು ಅಂತ ಹೋಗಿದ್ದು. ಓಕೆ, ಆದರೆ ದಾವೀದನು ರಾಜ ಆಗಬೇಕಾದ್ರೆ ಅಥವಾ ರಾಜ ಆಗಬೇಕನ್ನೋದಕ್ಕಿಂತ ದಾವೀದನಿಗೆ ದೇವರ ಅಭಿಷೇಕ ಕೊಡಬೇಕಾದ್ರೆ ಯಾವ ಒಂದು ಜಾಗದಲ್ಲಿ ಕೊಡ್ತಾ ಇದ್ದಾರೆ? ಇವಾಗ ಓದಿದ್ರಿ 1 ಸಾಮುವೇಲ 16ನೇ ಅಧ್ಯಾಯದಲ್ಲಿ. ಇಲ್ಲೇ ಫಸ್ಟ್ ಏನಾಗ್ತದೆ, ದಾವೀದನ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಅವನು ಯಾರು ಏನು ಅಂತ. ಯಾಕಂದರೆ ಇದಕ್ಕೆ ಮುಂಚೆ ಎಲ್ಲಿ ಹೇಳ್ತಾರೆ ಅಂದರೆ, ರೂತಿನ ಪುಸ್ತಕದಲ್ಲಿ ದಾವೀದನ ಕುರಿತಾಗಿ ಲಾಸ್ಟ್ ವರ್ಸಲ್ಲಿ ಮಾತಾಡ್ತಾರೆ. ಎತ್ತು ತಗೊಳ್ಳಿ, ರೂತು ಲಾಸ್ಟಲ್ಲಿ ಬರೀ ಇದು ಮಾತ್ರ ಕೊಡ್ತಾರೆ, ಯಾರ ಮಗ ಅಂತ. ದಾವೀದ 4ನೇ ಅಧ್ಯಾಯ ಕೊನೆಯ 2 ವಚನಗಳು. ಸಲ್ಮಾನನು ಬೋವಜನನ್ನು ಪಡೆದನು, ಬೋವಜನು ಓಬೇದನನ್ನು ಪಡೆದನು, ಓಬೇದನು ಈಶಾಯನನ್ನು ಪಡೆದನು, ಈಶಾಯನು ದಾವೀದನನ್ನು ಪಡೆದನು. ಓಕೆ, ದಾವೀದನ ಕುರಿತಾಗಿ ರೂತಲ್ಲೇ ಮಾತಾಡ್ತಾ ಇದ್ದಾರೆ. ಆದರೆ ದಾವೀದನ್ ಯಾರು ಅಂತ ನಮ್ಮ ಫಸ್ಟ್ ಹೇಳ್ತಾ ಇರೋದು ಯಾರು? ಸಾಮುವೇಲನ ಪುಸ್ತಕದಲ್ಲಿ. ಈ ಸಾಮುವೇಲನ ಪುಸ್ತಕದಲ್ಲಿ ನಾವು ದಾವೀದನ ಕುರಿತಾಗಿ ನೋಡಬೇಕಾದ್ರೆ ನಮಗೆಲ್ರಿಗೂ ಏನು ಗೊತ್ತಂದರೆ, ಮೊದಲನೇ ಅರಸ ಯಾರು ಇಸ್ರೇಲ್ಗೆ? ಸೌಲ್. ನಮ್ಮೆಲ್ರಿಗೂ ಗೊತ್ತು. ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂದರೆ, ಸೌಲು ದೇವರಿಂದ ಆರಿಸಲ್ಪಟ್ಟಿದ್ದ ಮನುಷ್ಯನಿಗಿಂತ ಮನುಷ್ಯರೆಲ್ಲ ನೋಡಿ, ಅಂದರೆ ಇಸ್ರೇಲ್ ಜನರೆಲ್ಲ ನೋಡಿ ನಮಗೊಂದು ರಾಜ ಬೇಕು ಅಂತ ಕೇಳುವಾಗ ಇರುವಂಥ ಮನುಷ್ಯರಲ್ಲೇ ಯಾರು ತುಂಬ ಟಾಲ್ ಆಗಿ ಎತ್ತರವಾಗಿರ್ತಾರೋ ಅವ್ರಿಗೆ ಏನು ಮಾಡ್ತಾರೆ? ರಾಜನಾಗಿ ಮಾಡ್ತಾರೆ. ಯಾರು? ನಮ್ಮ ಸೌಲ್ನ ಆ ರೀತಿ ರಾಜನಾಗಿ ಮಾಡ್ತಾರೆ. ಸೌಲಿಗೂ ದಾವೀದನಿಗೂ ನಾವು ವ್ಯತ್ಯಾಸಗಳು ಮೊದಲೇ ಎಷ್ಟೋ ಸತಿ ನೋಡಿದ್ದೀವಿ. ಸೌಲ್ ಈ ಥರ ಆಯ್ತಾ, ದಾವೀದನ ಮನಸ್ಸು ಈ ರೀತಿ ಇತ್ತು. ಓಕೆ, ಅದೆಲ್ಲ ಬಂದು ಆತ್ಮಿಕ ರೀತಿಯಲ್ಲಿ ನೀವು ನೋಡಬೇಕಾದ್ರೆ ಅದೊಂದು ರೀತಿ ಕಂಪ್ಯಾರಿಸನ್, ಕ್ಯಾರೆಕ್ಟರ್ ಕಂಪೇರ್ ಮಾಡ್ತಾಯಿದ್ದೀವಿ, ಗುಣ ಕಂಪೇರ್ ಮಾಡ್ತಾಯಿದ್ದೀವಿ. ಆದರೆ ದಾವೀದನ ಕುರಿತಾಗಿ ನಾವು 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದಾನೇ ನಾವು ಎಷ್ಟೋ ವಿಷಯಗಳು ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೊಬೋದು. ಇನ್ನೊಂದು ಸತಿ ಓದಿ 16ನೇ ಅಧ್ಯಾಯ 1ನೇ ವಾಕ್ಯ. 1 ಸಾಮುವೇಲ 14ನೇ ಅಧ್ಯಾಯ ವಚನ 1. ಕರ್ತರು ಸಾಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರನ್ನು ಅರಸನಾಗಿ ಇರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ, ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಾ ಇರುವಿ? ಕೊಂಬನ್ನು ಎಣ್ಣೆಯಿಂದ ತುಂಬಿಕೊಂಡು ಬಾ, ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಈಶಾಯನ ಬಳಿಗೆ ಕಳಿಸುತ್ತೇನೆ. ಆಮೇನ್. ಸಾಮುವೇಲನ ದೇವರು ಕಳಿಸ್ಬೇಕಾದ್ರೆ 1ನೇ ವಾಕ್ಯದಲ್ಲಿ ಏನಂತೇಳಿ ಕಳಿಸ್ತಾ ಇದ್ದಾರೆ? ನನಗೆ ಇನ್ನೊಂದು ಸತಿ ಹೇಳಿ, ಏನು ಪಾಯಿಂಟ್ಸ್ ಏನಿದೆ ಇದರಲ್ಲಿ? 1ನೇ ವಾಕ್ಯದಲ್ಲಿ ಸೌಲು ನನಗೆ ಇಷ್ಟ ಆಗುವಂಥ ರಾಜ ಅಲ್ಲ, ಆ ರೀತಿ ಅವನು ಏನು ಮಾಡಿದ್ದಾನೆ, ನಡ್ಕೊಂಡಿದ್ದಾನೆ. ಅದರಿಂದ ನಾನು ಏನು ಮಾಡ್ತೀನಿ, ನೀನೇನು ಮಾಡು, ಅವನಿಗೋಸ್ಕರನೇ ಏನು ಮಾಡಬೇಡ, ದುಃಖ ಪಡ್ತಾ ಇರಬೇಡ, ನೀನೇನು ಮಾಡು, ನೆಕ್ಸ್ಟ್ ಏನು ಮಾಡು? ಓಕೆ, ನಾವು 1ನೇ ಸಾಮುವೇಲನು 10ರಲ್ಲಿ 1ನೇ ವಾಕ್ಯ. 1 ಸಾಮುವೇಲ 10ನೇ ಅಧ್ಯಾಯ ವಚನ 1. ಆ ಆಳು ಮುಂದೆ ಹೋದಾಗ ಸಾಮುವೇಲನು ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಒಯ್ದು ಅವನನ್ನು ಮುದ್ದಿಟ್ಟು. ಓಕೆ, ಸೌಲನ ಅಭಿಷೇಕ ಮಾಡಬೇಕಾದ್ರೆ ಯಾವುದರಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ? ಎಣ್ಣೆನ. ಇಬ್ರಿಗೂ ಎಣ್ಣೆಯಲ್ಲೇ ಅಭಿಷೇಕ ಮಾಡ್ತಾ ಇದ್ದಾರೆ. ಆದರೆ ಸೌಲಿಗೆ ಯೂಸ್ ಮಾಡುವಂಥ ವೆಸಲ್, ಪಾತ್ರ ಏನಂದರೆ ಎಣ್ಣೆಯ ಕುಪ್ಪಿ, ಜಾರ್. ನಮ್ಮ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಜಾರಲ್ಲಿ ಏನು ಮಾಡ್ತಾ ಇದ್ದಾರೆ? ಅವನನ್ನು ಅಭಿಷೇಕ ಮಾಡ್ತಾ ಇದ್ದಾರೆ. ದಾವೀದನ ಅಭಿಷೇಕ ಮಾಡಬೇಕಾದ್ರೆ ಯಾವುದೆಲ್ಲ ಅಭಿಷೇಕ ಮಾಡ್ತಾ ಇದ್ದಾರೆ? ಕೊಂಬಿನಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ. ಇಬ್ಬರಿಗೂ ಅಭಿಷೇಕ ಸಿಗುವಂಥ ಪಾತ್ರೆನೇ ಬೇರೆ ಆಗಿದೆ. ಹಲ್ಲೆಲೂಯಾ. ಒಂದು ಜಾರ್ನ ನೀವು ಮಾಡಬೇಕಾದ್ರೆ, ಒಂದು ಕ್ಲೇಯಲ್ಲೋ ಅಥವಾ ಮಣ್ಣಲ್ಲೋ ಅಥವಾ ನೀವು ಒಂದು ಗ್ಲಾಸಲ್ಲೋ ಜಾರ್ ಮಾಡ್ತೀರಂದರೆ ಏನು ಮಾಡಬೇಕು? ಆಚೆಗಡೆಯಿಂದ ಏನು ಮಾಡ್ತೀರಾ? ಶೇಪ್ ಕೊಟ್ಬಿಟ್ಟು ಆಮೇಲೆ ಏನು ಮಾಡ್ತೀವಿ? ನೀರು ತುಂಬಿಸ್ತೀವಿ. ನಾವು ಆಚೆಯಿಂದ ಏನು ಮಾಡ್ತೀವಿ? ಇವಾಗ ಒಂದು ಜಾರ್ ಯಾವ ರೀತಿ ಮಾಡ್ತೀರಾ? ಒಂದು ಜೇಡಿ ಯಾವ ರೀತಿ ಮಾಡ್ತೀರಾ? ಮಣ್ಣಿಂದ ಮಾಡ್ತಾರೆ. ಓಕೆ, ಅದೇನು ಮಾಡಬೇಕು? ಮಣ್ಣಿಂದ ಆಚೆಗಡೆ ಶೇಪ್ ಕೊಡಬೇಕು. ಆದರೆ ಕೊಂಬು ಅನ್ನೋದು ಇಲ್ಲಿಂದ ಬರುತ್ತೆ. ಒಂದು ರ್ಯಾಮಿಗೆ ಏನು ಹೇಳ್ತೀರಾ? ಓಕೆ, ಎತ್ತಲ್ಲ, ಗೋಟ್. ಅದು ಆಬ್ರಹಾಮನು ಅಲ್ಲಿ ಬಲಿ ಕೊಡಬೇಕಾದ್ರೆ, ಈಸಾಕನಿಗೆ ಬಲಿ ಕೊಡಬೇಕಾದ್ರೆ ಟಗರು. ಹಲ್ಲೆಲೂಯಾ. ದಾವೀದನ ಅಭಿಷೇಕನೇ ಟಗರಿನ ಒಂದು ಕೊಂಬಿನಿಂದ ಆಗ್ತಾ ಇದೆ. ಟಗರಿಗಿರೋದು 2 ಕೊಂಬಲ್ಲ, ಏನಿರುತ್ತೆ? ಟಗರಿಗೆ ಆ ಒಂದು ಕೊಂಬಿನಿಂದ ಆಗ್ತಾ ಇದೆ. ಫಸ್ಟ್ ಆ ಪಾಯಿಂಟ್ ನೋಡೋಣ. ಈ ಒಂದು ಕೊಂಬಿನಿಂದ ಮಾಡಬೇಕಾದ್ರೆ, ಈ ಕೊಂಬಿನಲ್ಲಿ ಎಣ್ಣೆ ತುಂಬಿಸ್ಬೇಕಾದ್ರೆ ಏನು ಮಾಡಬೇಕು? ಫಸ್ಟು
ಒಳಗಡೆ ಇರುವಂಥ ಎಲ್ಲ ವಿಷಯಗಳನ್ನ ಏನು ಮಾಡಬೇಕು, ತೆಗಿಬೇಕು. ದೇವರೊಬ್ಬರನ್ನು ಅಭಿಷೇಕ ಮಾಡಬೇಕಾದ್ರೂ ಕೆಲವು ಜನರ ಅಭಿಷೇಕ ಯಾವ ರೀತಿ ಇರುತ್ತೆ, ದೇವರು ಒಳಗಡೆ ಇರುವುದನ್ನು ಎಂಟಿ ಮಾಡಿಸಿದ ಮೇಲೆ ಏನು ಮಾಡ್ತಾರೆ, ಕೆಲವರಿಗೆ ಅಭಿಷೇಕ. ಇನ್ನೊಬ್ಬರ ಅಭಿಷೇಕ ಯಾವುದರಿಂದ ಬರ್ತಾ ಇದೆ, ಆಚೆಗಡೆ ಇರುವಂಥ ಜೇಡಿಮಣ್ಣಿನಿಂದ. ನೀವು ಇಬ್ಬರ ಜೀವನ ಯೋಚನೆ ಮಾಡಿ ನೋಡಿ. ಸೌಲಿನ ಜೀವನದಲ್ಲಿ ನೋಡಬೇಕಾದ್ರೆ ಜನರು ಅವನ ಆಚೆಗಡೆ ನೋಡೋದಕ್ಕೆ ಯಾವ ರೀತಿ ಇದ್ದಾನೆ ಅಂತ ನೋಡಿ ಏನು ಮಾಡ್ತಾರೆ, ಅವನು ಚೂಸ್ ಮಾಡಿ ಇವನೇ ನನಗೆ ರಾಜನಾಗಬೇಕು ಅಂತ ಜನರು ಏನು ಮಾಡ್ತಾರೆ, ಆಯ್ದುಕೊಳ್ತಾರೆ. ಸೌಲ್ ದೇವರು ಚೂಸ್ ಮಾಡಿದ ಅಲ್ಲ. ಆದ್ರೂ ದೇವರು ಅವನಿಗೂ ಅಭಿಷೇಕ ಕೊಡ್ತಾರೆ, ನಮ್ಮ ದಾವೀದನಿಗೆ ಏನು ಮಾಡ್ತಾರೆ, ಅಭಿಷೇಕ ಕೊಡ್ತಾರೆ. ಆದರೆ ಇಬ್ಬರಿಗೂ ಯೂಸ್ ಮಾಡುವಂಥ ಪಾತ್ರೆಯನ್ನು ಬೇರೆ ಬೇರೆ. ಕೊಂಬು ಅನ್ನೋದೇನು, ದೇವರು ನ್ಯಾಚುರಲ್ ಆಗಿ ಕ್ರಿಯೇಟ್ ಮಾಡಿರುವ ಒಂದು ವಿಷಯ. ಅದರಲ್ಲಿ ಏನು ಮಾಡ್ತಾರೆ, ಒಳಗಡೆ ಇರುವುದೆಲ್ಲ ತೆಗೆದ ಮೇಲೆ ಏನು ಮಾಡ್ತಾರೆ, ಅದರಲ್ಲಿ ಎಣ್ಣೆ ಹಾಕೋದಕ್ಕೆ ಯೂಸ್ ಮಾಡ್ತಾಯಿದ್ರು. ಅಲ್ಲೆಲೂಯ. ನಾವು ಇಂಥ ಒಂದು ವಿಷಯವನ್ನು ನೋಡಬೇಕಾದ್ರೆ ನೆಕ್ಸ್ಟ್ ಏನಾಗತ್ತೆ ನೋಡಿ. ನಾವು ಮೊದಲನೇ ಸಾಮ್ಯೇಲನು 16ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. 1 ಸಾಮುವೇಲ 16ನೇ ಅಧ್ಯಾಯ ವಚನ 13. ಸಾಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ಆಮೇನ್. ಇದೇ ರೀತಿಯಲ್ಲೇ ಸಾಲಮೋನಿಗೂ ಸಹ ಏನು ಮಾಡ್ತಾರೆ ಅಂದರೆ ಎಣ್ಣೆಯ ಕೊಂಬಿನಿಂದ ಅಭಿಷೇಕ ಮಾಡ್ತಾರೆ, ಪಾತ್ರೆಯಲ್ಲ. ಎಲ್ರಿಗೂ ಯೂಸ್ ಮಾಡೋದು ಆಲಿವ್ ಆಯಿಲ್. ಏನು ಮಾಡ್ತಾರೆ, ಒಲಿವ್ ಆಯಿಲ್ನ ಯೂಸ್ ಮಾಡ್ತಾರೆ. ಆದರೆ ಇವ್ರಿಗೆಲ್ರಿಗೂ ಅಭಿಷೇಕ ಸಿಗುವಂಥ ಪಾತ್ರೆ ಬೇರೆ ಬೇರೆ. ಫಸ್ಟ್ ಪಾಯಿಂಟ್ ಅದೇ, ಎಲ್ರಿಗೂ ಸಿಗುವಂಥ ಅಭಿಷೇಕ ಒಂದೇ ರೀತಿ ಇರುವುದಿಲ್ಲ. ನೆಕ್ಸ್ಟ್ ನಾವು ನೋಡಬೇಕಾದ್ರೆ ನಮಗೆ ಈ ಜನರಿಗೆ ಏನು ಅರ್ಥ ಆಗತ್ತೆ ಅಂದರೆ, ಒಬ್ಬನ ಕೊಂಬಿನಿಂದ ಅಭಿಷೇಕ ಮಾಡಬೇಕಾದ್ರೆ ಅದು ಎಲ್ಲಿಗೆ ಮೇಯ್ನಾಗಿ ನೋಡ್ತಾರೆ ಅಂದರೆ, ಆಬ್ರಹಾಮನ ಕಾಲದಲ್ಲಿ ಈಸಾಕನಿಗೆ ಏನು ಮಾಡ್ತಾರೆ, ಈಸಾಕನಿಗೆ ಬದಲಾಗಿ ಏನು ಮಾಡ್ತಾರೆ, ಅಲ್ಲಿ ಸಿಕ್ಕಾಗಿರುವಂಥ ಟಗರನ್ನು ಏನು ಮಾಡ್ತಾರೆ, ಅಲ್ಲಿ ಬಲಿ ಕೊಡ್ತಾರೆ. ಅಲ್ಲೆಲೂಯ. ಸೊ ಆ ಜನರಿಗೆ ಇಸ್ರೇಲ್ ಜನರಿಗೂ ಅವ್ರಿಗೂ ಕೊಂಬು ಅನ್ನೋದು ಅಷ್ಟು ಮುಖ್ಯವಾದ ಒಂದು ವಿಷಯ. ಅದು ದೇವರೇ ಆ ಜಾಗದಲ್ಲಿ ನನಗೆ ಬದಲಾಗಂದರೆ ಅವ್ರು ಏನು ಮಾಡ್ತಾರೆ, ಅಲ್ಲಿ ತೋರಿಸ್ತಾ ಇದ್ದಾರೆ, ಮುಖ್ಯತ್ವವನ್ನು ತೋರಿಸ್ತಾ ಇದ್ದಾರೆ. ಅಲ್ಲೆಲೂಯ. ನೆಕ್ಸ್ಟು ಇದೇ ರೀತಿ ನಾವು ಓದ್ಕೊಂಡು ಹೋಗಬೇಕಾದ್ರೆ ನೀವು ಅನೇಕ ಜಾಗಗಳಲ್ಲಿ ನೋಡ್ಬೋದು. ಮೊದಲನೇ ಸಾಮ್ಯೇಲನು ಕೀರ್ತನೆಗಳು 148:16 ವಾಕ್ಯ. ಕೀರ್ತನೆಗಳು 148 ವಚನ 14. ಕೀರ್ತನೆಗಳು 148 ವಚನ 14 ಇದೆಯಾ? ಅವರು ತನ್ನ ಪ್ರಜೆಗೋಸ್ಕರ ಘನದ ಕೊಂಬನ್ನು ಎಬ್ಬಿಸಿದ್ದಾರೆ. ಆದುದರಿಂದ ಆತನ ಎಲ್ಲ ಭಕ್ತರು ಅವರ ಸಮೀಪ ಪ್ರಜೆಗಳಾದ ಇಸ್ರಾಯೇಲರೆಲ್ಲರೂ ಹಿಗ್ಗುತ್ತಾರೆ. ಅಲ್ಲೆಲೂಯ, ಸ್ತೋತ್ರ. ಆಮೇಲೆ ಎಲ್ಲ ಕಡೆಯಲ್ಲೂ ಈ ಕೊಂಬಿನ ಕುರಿತಾಗಿ ಮಾತಾಡಬೇಕಾದ್ರೆ ಮೊದಲು ಮಾತಾಡೋದು ಯಾರಂದರೆ ದಾವೀದನ ಕುರಿತಾಗಿ ಹೇಳ್ತಾರೆ. ಅಲ್ಲೆಲೂಯ. ಓಕೆ, ನಾವು ಈ ಕೊಂಬು ಅನ್ನೋದು ಇಸ್ರೇಲ್ ಜನರಿಗೆ ತುಂಬ ಮುಖ್ಯವಾದಂಥ ಒಂದು ವಿಷಯ. ನಾವು ಇದ್ರ ಕುರಿತಾಗಿ ಜಾಸ್ತಿ ನೋಡೋದು ಬೇಡ. ನೆಕ್ಸ್ಟ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಒಂದು ಟಗರ್ ಅನ್ನೋದು ಅಲ್ಲಿರುವಂಥ ಜಾಗವನ್ನು ಅಂದರೆ ಅಲ್ಲಿರುವಂಥ ಶೀಪೆಲ್ಲ ಏನು ಮಾಡಬೇಕಂತೆ, ಅದು ತರಿಸ್ಕೊಂಡು ಹೋಗುತ್ತೆ, ಲೀಡರ್ ಥರ. ಅದು ಒಂದು ಬುಲ್ಲಿಗೂ ಅಂದರೆ ಒಂದು ಎತ್ತುಗೂ ಒಂದು ಟಗರಿಗೂ ವ್ಯತ್ಯಾಸ ಇದೆ, ಗುಣದಲ್ಲಿ ವ್ಯತ್ಯಾಸ ಇದೆ. ಇಷ್ಟು ಮಾತ್ರ ನೋಡೋಣ. ಒಂದು ಟಗರು ಏನು ಮಾಡುತ್ತೆ ಅಂದರೆ ಪ್ರೊಟೆಕ್ಟ್ ಮಾಡತ್ತಂತೆ. ಆದರೆ ಒಂದು ಎತ್ತು ಏನು ಮಾಡುತ್ತೆ, ಬಂದಿದ್ದೆಲ್ಲ ಓಡ್ಕೊಂಡು ಹೋಗುತ್ತೆ. ಎರಡಕ್ಕೂ ಆ ಒಂದು ವ್ಯತ್ಯಾಸ, ಗುಣದಲ್ಲಿ ಒಂದು ವ್ಯತ್ಯಾಸ ಇದೆ. ಸೌಲನ್ನು ಎತ್ತಿನ ರೀತಿಯಲ್ಲಿ ಅವನ ಗುಣ ಇದ್ದಿದ್ದ ಕಾರಣದಿಂದಾನೆ ಅವನು ಏನು ಮಾಡ್ತಾನೆ, ಬಂದಿದ್ದ ಜಾಗದಲ್ಲೆಲ್ಲ ಏನು ಮಾಡ್ತಾನೆ, ಅವನು ಸ್ವಂತ ಜನರಾಗಿದ್ದರೆ ಅವ್ರಿಗೆ ವಿರೋಧವಾಗಿ ಏನು ಮಾಡ್ತಾನೆ, ಎದ್ದು ನಿಂತ್ಕೊಳ್ತಾನೆ. ನಾವು ನೋಡ್ಬೋದು, ದಾವೀದನ ನೋಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಸಂಪೂರ್ಣ ಒಂದು ಟೌನ್ನ ಏನು ಮಾಡ್ತಾನೆ, ಅವನು ಇರುವಂಥ ಪ್ರೀಸ್ಟ್, ದೇವರ ಯಾಜಕರನ್ನ ಏನು ಮಾಡ್ತಾನೆ, ನಾಶ ಮಾಡ್ತಾನೆ. ಸೊ ಅವನ ಗುಣ ಯಾವ ರೀತಿ ಇತ್ತು, ಒಂದು ಎತ್ತಿಗೂ ಒಂದು ಟಗರಿಗೂ ಇರುವಂಥ ಒಂದು ವ್ಯತ್ಯಾಸ. ಟಗರಿನ ಗುಣ ಏನು, ಕಾಪಾಡೋದು, ತನ್ನ ಜೊತೇಲಿ ಇರುವಂಥ ಒಂದು ಕುರಿಮರಿಗಳನ್ನ ಏನು ಮಾಡೋದು, ಲೀಡರ್ ಥರ ಕಾಪಾಡುತ್ತೆ. ಅಲ್ಲೆಲೂಯ. ಇದು ನೀವೆಲ್ಲಿ ನೋಡ್ಬೋದಂದರೆ ದಾನಿಯೇಲ 8ನೇ ಅಧ್ಯಾಯ 3ನೇ ವಾಕ್ಯದಲ್ಲೂ ಸಹ ಅದನ್ನು ಹೇಳ್ತಾರೆ. ಓದೋದು ಬೇಡ. ದಾನಿಯೇಲ 8ನೇ ಅಧ್ಯಾಯ 3ನೇ ವಾಕ್ಯ. ಓಕೆ, ನಾವು ನೆಕ್ಸ್ಟ್ ಇದೇ ರೀತಿ ಕಂಟಿನ್ಯೂ ಮಾಡಿ ಓದೋಣ. ಮೊದಲನೇ ಸಾಮ್ಯೇಲ 16ನೇ ಅಧ್ಯಾಯ. ನೆಕ್ಸ್ಟು 2ನೇ ವಾಕ್ಯದಿಂದ ಓದಿ. ಅದಕ್ಕೆ ಸಾಮುವೇಲನು, ನಾನು ಹೋಗುವುದು ಹೇಗೆ? ಇದು ಸೌಲನಿಗೆ ಗೊತ್ತಾದರೆ ಅವನು ನನ್ನನ್ನು ಕೊಂದು ಹಾಕುತ್ತಾನಲ್ಲವೇ ಅನ್ನಲು, ಕರ್ತರು, ನೀನು ಒಂದು
ಕಡುಸನ್ನು ತೆಗೆದುಕೊಂಡು ಹೋಗಿ ಕರ್ತರಿಗೋಸ್ಕರ ಯಜ್ಞ ಮಾಡುವುದಕ್ಕೆ ಬಂದಿದ್ದೇನೆಂದು ಹೇಳಿ ಈಶಾಯನನ್ನು ಅದಕ್ಕೆ ಕರೆ. ಕಂಟಿನ್ಯೂ ಮಾಡಿ. ಆಮೇಲೆ ನೀನು ಮಾಡಬೇಕಾದನ್ನು ನಾನು ತಿಳಿಸುತ್ತೇನೆ. ನಾನು ಯಾವನನ್ನು ತೋರಿಸುತ್ತೇನೋ ಅವನನ್ನು ನೀನು ಅಭಿಷೇಕಿಸಬೇಕು ಎಂದರು. ಓಕೆ, ನಮ್ಮೆಲ್ಲರಿಗೂ ಗೊತ್ತು ಬೆತ್ಲೆಹೇಮ್ ಅನ್ನೋದು ಯೇಸು ಕ್ರಿಸ್ತು ಹುಟ್ಟಿದ ಜಾಗ. ಸಾಮೇಲೆ ಏನು ಹೇಳ್ತಾರೆ ದೇವ್ರ ಹತ್ರ, ದೇವರೇ ನಾನು ಸೌಲ್ ಹತ್ರ ನಾನು ಬೆತ್ಲೆಹೇಮ್ಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಸೌಲು ಮತ್ತು ಸಾಮ್ಯಲ್ ಇಬ್ಬರು ಬಂದು ಅವರ ದೇಶದಲ್ಲಿ, ಇಸ್ರೇಲ್ ಅನ್ನುವಂಥ ದೊಡ್ಡ ದೇಶದಲ್ಲಿ ಇವರಿಬ್ಬರೇ ಮುಖ್ಯವಾದಂಥ ಜನರು. ಯಾರು? ಸೌಲು ಮತ್ತು ಸಾಮ್ಯಲ್ ಬಂದು ಪ್ರವಾದಿ, ಸೌಲ್ ಬಂದು ರಾಜ. ಆಲ್ರೆಡಿ ನೀವು ಮೊದಲನೇ ಸಾಮ್ಯಲ್ 15ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಎಲ್ಲರ ಮುಂದೆನೂ ಸಾಮ್ಯಲ್ ಏನು ಮಾಡಿಬಿಡ್ತಾರೆ, ಇನ್ಮೇಲೆ ನೀನು ರಾಜ ಇಲ್ಲ ಅಂತ ಒಂದು ರೀತಿಯಲ್ಲಿ ಇಬ್ರಿಗೂ ಏನಾಯಿತು, ಜಗಳ ಆಗುವಂಥ ರೀತಿಯಲ್ಲಿ ಸಾಮ್ಯಲ್ ಎಲ್ಲರ ಮುಂದೆ ಈ ರೀತಿ ಅವಮರ್ಯಾದೆ ಮಾಡಿಬಿಡ್ತಾರೆ ಸೌಲ್ನ. ಅಲ್ಲೆಲೂಯ. ಈ ರೀತಿ ಅವಮರ್ಯಾದೆ ಮಾಡಿರುವಾಗ ಯಾರಿಗೂ ಹೇಳೋಕ್ಕಾಗಲ್ಲ ನಾನು ಇನ್ನೊಂದು ರಾಜನ ಹೋಗಿ ಅಭಿಷೇಕ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ. ದಾವಿದನಿಗೂ ಮತ್ತು ಸೌಲಿಗೂ ಏನು ಮಾಡೋಕ್ಕಾಗಲ್ಲ, ಯಾರಿಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಾಮ್ಯಲ್ ಆ ಭಯದಲ್ಲಿ ಏನು ಹೇಳ್ತಾರೆ, ನನ್ನ ಇವನು ಕೊಂದು ಬಿಡ್ತಾನೆ, ನಾನೇನು ಮಾಡೋಕ್ಕಾಗಲ್ಲ, ಹೇಳ್ಬಿಟ್ಟು ಹೋಗೋಕ್ಕಾಗಲ್ಲ, ಏನಕ್ಕೆ ಬೆತ್ಲೆಹೇಮ್ ನಿಜವಾಗ್ಲೂ ಹೋಗ್ತಾ ಇದ್ದೀನಿ ಅಂತ. ಆವಾಗ ಇಮಿಡಿಯೇಟಾಗಿ ದೇವ್ರು ಏನು ಹೇಳ್ತಾರೆ ನೋಡಿ, ನೀನೇನು ಮಾಡು. ಎರಡನೇ ವಾಕ್ಯ, ನಾನು ಹೋಗುವುದಕ್ಕೆ ಇದು ಸೌಲನಿಗೆ ಗೊತ್ತಾದರೆ ಅವನನ್ನು ಕೊಂದು ಹಾಕುತ್ತಾನಲ್ಲವೇ ಅನ್ನಲು ಅವರು, ನೀನು ಒಂದು ಕಡಸನ್ನು ತೆಗೆದುಕೊಂಡು ಹೋಗಿ ಕರ್ತರಿಗೋಸ್ಕರ ಯಜ್ಞ ಮಾಡೋದಕ್ಕೆ ಬಂದಿದ್ದೇನೆಂದು ಹೇಳು. ಆಮೇಲೆ ಸೊ ಇಲ್ಲಿ ಹೋಗ್ತಾ ಇರೋದು ಏನಕ್ಕೋಸ್ಕರ ಅಂತ ತೋರಿಸ್ಕೊಳ್ತಾರೆ, ಯಜ್ಞ ಮಾಡೋದಕ್ಕೋಸ್ಕರ. ಇವಾಗ ಬೆತ್ಲೆಹೇಮ್ ಅನ್ನೋದು ಅವ್ರ ಊರಲ್ಲಿರುವಂಥ ಒಂದು ದೊಡ್ಡ ಜಾಗನೋ, ರೆಗ್ಯುಲರಾಗಿ ಹೋಗಿ ಏನು ಬಲಿ ಕೊಡುವಂಥ ಜಾಗನೋ ಇಲ್ಲ. ಬೆತ್ಲೆಹೇಮ್ ಅನ್ನೋದು ಒಂದು ಚಿಕ್ಕ ಊರು, ಅವರ ಜಾಗದಲ್ಲಿ ಒಂದು ಚಿಕ್ಕ ಒಂದು ಸ್ಥಳ. ಇದನ್ನೇ ಹೇಳ್ತಾರಲ್ಲ, ಬೆತ್ಲೆಹೇಮ್ ಅನ್ನುವಂಥ ಒಂದು ಯಾವುದೋ ಒಂದು ಮೂಲೆಯಲ್ಲಿರುವಂಥ ಚಿಕ್ಕ ಜಾಗದಲ್ಲಿ ಏನಾಯಿತು, ಯೇಸು ಕ್ರಿಸ್ತು ಹುಟ್ಟು ಬಂದರು ಅನ್ನುವಂಥ ರೀತಿಯಲ್ಲಿ ಇದು ಬಂದು ಒಂದು ಸ್ಮಾಲ್ ಜಾಗ, ಒಂದು ಚಿಕ್ಕ ಜಾಗ. ಇವಾಗ ಏನು ಹೇಳ್ತಾರೆ, ನಮ್ಮೂರಲ್ಲೇ ಚಿಕ್ಕ ಚಿಕ್ಕ ಊರುಗಳಿರುತ್ತಲ್ಲ, ಆ ಥರ ಬೆತ್ಲೆಹೇಮ್. ಈ ಒಂದು ಗ್ರಾಮದಲ್ಲಿ ಇಂಥ ಒಂದು ಸೆಟ್ಟಿಂಗಲ್ಲಿ ಹೋಗಿ ಸಾಮ್ಯಲ್ ಥರ ಒಂದು ಲೀಡರ್, ಸಾಮ್ಯಲ್ ಥರ ಒಂದು ಪ್ರವಾದಿ, ಯೋಚನೆ ಮಾಡಿ ನೋಡಿ, ಸಡನ್ನಾಗಿ ನಮ್ಮ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು ಯಾವುದೋ ಒಂದು ಚಿಕ್ಕ ಊರಿಗೆ ಹೋದರೆ ಯಾವ ರೀತಿ ಇರುತ್ತೆ. ಎಲ್ಲರೂ ಏನು ಮಾಡ್ತಾರೆ, ಎಲ್ಲರೂ ಯಾರು ಬಂದಿದ್ದಾರೆ ನೋಡಬೇಕು ಅಂತ ಎಲ್ಲರೂ ಏನು ಮಾಡ್ತಾರೆ, ಆ ಜಾಗದಲ್ಲಿ ಹೋಗುವಂಥ ರೀತಿಯಲ್ಲಿ ಸಾಮ್ಯಲನು ಅಂಥ ಜಾಗದಲ್ಲಿ ಹೋಗಬೇಕಾದ್ರೆ 4ನೇ ವಾಕ್ಯದಲ್ಲಿ ನೋಡಿ, ಅಲ್ಲಿರುವಂಥ ಮುಖ್ಯಸ್ಥರು, ಆ ಸಿಟಿ ಲೀಡರ್ಸ್ ಎಲ್ಲ ಏನು ಮಾಡ್ತಾರೆ ನೋಡಿ. 4ನೇ ವಾಕ್ಯ, ಕರ್ತರು ಹೇಳಿದಂತೆ ಸಾಮುವೇಲನು ಬೆತ್ಲೆಹೇಮಿಗೆ ಹೋದನು. ಆ ಊರಿನ ಹಿರಿಯರು ನಡುಗುತ್ತಾ ಬಂದು ಅವನನ್ನು ಎದುರುಗೊಂಡು, ನಿನ್ನ ಆಗಮನವು ನಮಗೆ ಶುಭಕರವಾಗಿದೆಯೋ ಎಂದು ಕೇಳಲು ಅವನು, ಹೌದು ಶುಭಕರವಾಗಿದೆ. ನೋಡಿ, ಈ ಜಾಗದಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂದರೆ, ಏನಕ್ಕೋಸ್ಕರ ಅವರೆಲ್ಲ ಭಯ ಪಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ, ಒಂದು ಪ್ರವಾದಿ, ಅಷ್ಟು ದೊಡ್ಡ ಪ್ರವಾದಿ, ಅಷ್ಟು ದೊಡ್ಡ ಮನುಷ್ಯ, ಒಂದು ಪವರಲ್ಲಿರುವಂಥ ಮನುಷ್ಯ, ಅಂಥ ಒಂದು ಚಿಕ್ಕ ಊರಿಗೆ ಹೋಗ್ಬೇಕಾದ್ರೆ ಯಾರೋ ಇಲ್ಲಿ ಇರುವಂಥವರು ರಾಜನಿಗೆ ವಿರೋಧವಾಗಿಯೋ ಯಾರೋ ತಪ್ಪು ಮಾಡಿದ್ದಾರೆ ಅನ್ನುವಂಥ ಭಯದಲ್ಲಿ ಏನು ಮಾಡ್ತಾರೆ, ಇರ್ತಾರೆ. ಅದಕ್ಕೆ ಇವರೆಲ್ಲರೂ ಹುಡ್ಕೊಂಡು ಈ ಊರಿಗೆ ಬಂದಿದ್ದಾರೆ. ಆ ಭಯದಲ್ಲಿ ಹೋಗಿ ಏನು ಹೇಳ್ತಾರೆ, ನೀವು ಬರ್ತಾ ಇರೋದು ಸಮಾಧಾನವಾಗಿಯಾ. ಈ ಸಮಾಧಾನವಾಗಿ ಆದಮೇಲೆ ನೆಕ್ಸ್ಟ್ ವಾಕ್ಯದಲ್ಲಿ ಏನು ಹೇಳ್ತಾರೆ ನೋಡಿ, ನಾನು ದೇವ್ರಿಗೆ ಏನು ಮಾಡಬೇಕು, ಯಜ್ಞ ಮಾಡಬೇಕು, ನಿಮ್ಮನ್ನು ನೀವೇನು ಮಾಡಿ ಎಲ್ಲರೂ ಶುದ್ಧೀಕರಣ ಮಾಡಿ ನನ್ನ ಜೊತೆಯಲ್ಲಿ ಬನ್ನಿ ಅಂತಾರೆ. ನೆಕ್ಸ್ಟ್ ನೋಡಿ, ಜೆಸ್ಸಿ ಮತ್ತು ಅವನ ಮಕ್ಕಳಿಗೆ ಏನು ಹೇಳ್ತಾರೆ, ನಿಮ್ಮನ್ನು ನೀವು ಪರಿಶುದ್ಧ ಮಾಡಿಕೊಂಡು ಒಂದು ಯಜ್ಞವೇದಿಗೆ ಬನ್ನಿ ಅಂತ. ನಾವು ಈ ಒಂದು ವಾಕ್ಯವನ್ನು ಎಷ್ಟೋ ಸತಿ ಓದಿದ್ರು ನಮ್ಮಲ್ಲಿ ಒಂದು ಪ್ರಶ್ನೆ ಬರಲ್ಲ, ಯಾಕೆ ಯಾರಿಗೂ ಡೌಟ್ ಬಂದಿಲ್ಲ, ಜೆಸ್ಸಿ ಮತ್ತು ಅವನ ಮಕ್ಕಳನ್ನು ಮಾತ್ರ ಏನು ಮಾಡು, ಸಪ್ರೇಟಾಗಿ ಬಾ ಅಂತ ಕರೀತಾ ಇದ್ದಾರೆ ಅಂತ. ಏನಕ್ಕೆ ಮಾಡಿರ್ಬೋದು? ಜೆಸ್ಸಿ ಇವಾಗ ನೋಡಿ, ಒಂದು ಊರಿಗೆ ಹೋಗ್ತಾ ಇದ್ದಾರೆ, ಊರಿಗೆ ಹೋಗಿ ಎಲ್ಲರೂ ಮುಂದೆ ಒಂದು ಫ್ಯಾಮ್ಲಿನ ಮಾತ್ರ ಕರೆದು ಏನು ಮಾಡ್ತಾ ಇದ್ದಾರೆ, ನೀವು ನಿನ್ನ ಕುಟುಂಬ ಮಾತ್ರ ನನ್ನ ಜೊತೆ ಏನು ಮಾಡಿ ಬನ್ನಿ. ಏನಕ್ಕೆ ಬನ್ನಿ, ನನ್ನ ಜೊತೆ ಸ್ಯಾಕ್ರಿಫೈಸ್ ಮಾಡಿ ಅಂದರೆ ಏನು ಅಂದ್ಕೊಳ್ತಾರೆ, ಇವ್ರಿಗೆ ಮಾತ್ರ ಏನು ಸ್ಪೆಷಲ್ ಆಗಿರ್ಬೋದು. ಏನಕ್ಕೆ? ಓಕೆ, ಏನಕ್ಕೆ ಮಾಡಿರ್ಬೋದು ಅಂದ್ಕೊಳ್ತೀರಾ? ಓಕೆ, ದೇವರು ಆಯ್ದುಕೊಂಡಿದ್ದವರು ಅಂತ ಇದ್ದಾರೆ. ಯಾರು? ಜೆಸ್ಸಿ. ಓಕೆ, ಬೇರೆ? ಓಕೆ, ರೂತಿನ ಒಂದು ವಂಶದಲ್ಲಿ ಬಂದಿದ್ದವರು ಅಂತ ಹೇಳ್ತಾ ಇದ್ದಾರೆ. ಓಕೆ, ಬೇರೆ? ಶಾಸ್ತ್ರದ ಪ್ರಕಾರ ಮೊದಲೇ ದೇವರು. ಓಕೆ, ನಾನು ಹೇಳ್ತೀನಿ ನೋಡಿ, ಜೆಸ್ಸಿಯನ್ನು ಕಂಡ್ರೆ ಆ ಊರಲ್ಲಿ ಯಾರಿಗೂ ಇಷ್ಟ ಆಗ್ತಿರ್ಲಿಲ್ಲ.
ಜೆಸ್ಸಿ ಬಂದು, ಯಾಕಂದರೆ ರೂತ್ ಅನ್ನೋರು ಮೋವಾಬಿಯ ಸ್ತ್ರೀ. ರೂತಿನ ಯಾರು ಅವ್ರ ತಾಯಿ ನಹೋಮಿ ಅವರು ಯಾರು ಇಸ್ರೇಲ್ ಜನರಲ್ಲ, ಮೋವಾಬಿಯರ ಜನರು ಎಲ್ಲಿ ಬರ್ತಾ ಇದ್ದಾರೆ, ನಹೋಮಿ ಆ ಜಾಗದಲ್ಲಿ ಕರ್ಕೊಂಬರ್ಬೇಕಾದ್ರೆ ರೂತನ ಒಂದು ಮೋವಾಬಿಯ ಸ್ತ್ರೀನ ಕರ್ಕೊಂಬರ್ತಾ ಇದ್ದಾರೆ. ಇವಾಗ ಈ ಜಾಗದಲ್ಲಿ ಆಲ್ರೆಡಿ ಅವ್ರಿಗೆ ಒಂದು ರೂಲೇ ಇದೆ, ಮೋವಾಬಿಯ ಸ್ತ್ರೀಯರನ್ನು ಏನು ಮಾಡ್ಕೊಂಬಾರ್ದು ನೀವು ಮದುವೆ ಅವ್ರ ಜೊತೆ ನೀವು ಆ ಥರ ಎಲ್ಲ ಏನಿದೆ ಒಂದು ರೂಲ್ ಇದೆ. ಜೆಸ್ಸಿ ಅನ್ನುವಂಥ ಮನುಷ್ಯ ಆ ಜಾಗದಲ್ಲಿ ಸಂಪತ್ತು ಉಳ್ಳಂಥ ಮನುಷ್ಯನಾಗಿರ್ತಾನೆ. ಆ ಊರಲ್ಲಿ ಒಂದು ದೊಡ್ಡ ಮನುಷ್ಯ ಯಾರು, ಜೆಸ್ಸಿ ಅವನ ಕುಟುಂಬ ಈ ರೀತಿ ದೊಡ್ಡವರಾಗಿರಬೇಕಾದ್ರೆ ಅವನನ್ನು ಕರೆದಿದ್ದೇನು ದೊಡ್ಡ ವಿಷಯ ಅಲ್ಲ. ಅಂದರೆ ನೀವು ಸಪ್ರೇಟಾಗಿ ಬಾ ಅಂತ ಇವಾಗ ಯಾವ ಊರಿಗೆ ಹೋದ್ರೆ ಅಲ್ಲಿರುವಂಥ ದೊಡ್ಡ ಮನುಷ್ಯನ ಏನು ಮಾಡ್ತಾರೆ, ಸಂಪತ್ತು ಇರುವಂಥವ್ರಿಗೆ ಮರ್ಯಾದೆ ಎಕ್ಸ್ಟ್ರಾ ಕೊಡ್ತಾರೆ. ಸೊ ಯಾರಿಗೂ ಏನಾಗಿರಲ್ಲ, ಡೌಟು ಬಂದಿರಲ್ಲ. ಮೇನ್ ಪಾಯಿಂಟ್ ಏನಂದರೆ ಸಾಮ್ಯುಯೇಲ್ ಮಾಡ್ತಾ ಇರುವಂಥ ವಿಷಯ, ಅಭಿಷೇಕ ಕೊಡ್ತಾ ಇರೋದು ಯಾರಿಗೂ ಒಂದು ಸಂದೇಹನೇ ಬರಬಾರ್ದು. ಒಂದು ಯಾಕಂದರೆ ಯಾರಿಗಾದರೂ ಸ್ವಲ್ಪ ಡೌಟ್ ಬಂದರೂ ಸೌಲಿಗೆ ಹೋಗಿ ಸೇರಿದ್ರೆ ಸೌಲ್ ಏನು ಮಾಡ್ತಾರೆ, ಸಾಮ್ಯುಯೇಲ್ನ ನನಗಿರುವಾಗಲೇ ನೀನೇನು ಇನ್ನೊಂದು ರಾಜನ ನಾನಾದ್ಮೇಲೆ ಯಾರು ಬರಬೇಕು, ಯೋನತಾನ್ ಅವನ ಮಗ ಬರಬೇಕು ಅಂತ ಸಾಮ್ಯುಯೇಲ್ ಹೇಳಿ ಸೌಲಿಗೆ ಬೇಕಾಗಿತ್ತು. ಇವಾಗ ಸೌಲ್ ಈ ಜಾಗದಲ್ಲಿ ಹೋಗ್ಬೇಕಾದ್ರೆ ಮೊದಲೇ ಜೆಸ್ಸಿ ಏನು ಮಾಡ್ತಾಯಿದ್ರು, ಜೆಸ್ಸಿ ಎಷ್ಟೇ ದೊಡ್ಡ ಮನುಷ್ಯನಾಗಿದ್ರು ಅವ್ರನ್ನ ಕಂಡ್ರೆ ಏನು ಅವ್ರಿಗೆ ಸ್ವಲ್ಪ ಜನರಿಗೆ ಭಯ ಅಲ್ಲ, ಒಂದು ರೀತಿಯಾದ ಕಣ್ಣೋಟ. ಇವನು ಇಸ್ರೇಲ ಇದ್ರೂ ಇವನು ಮೋವಾಬಿಯ ಸ್ತ್ರೀನಿಂದ ಹುಟ್ಟಿದ ಒಂದು ಮನುಷ್ಯ. ಆವಾಗ ಅದರಲ್ಲೂ ಸಹ ದಾವೀದನು ಸ್ಪೆಷಲ್. ಏನಕ್ಕೋಸ್ಕರ ಅಂದರೆ, ಕಂಟಿನ್ಯೂ ಮಾಡಿ ಆ ವಾಕ್ಯ ನಾನು ಹೇಳ್ತೀನಿ. ಅವನು ಬರಲು ಅವನು ಎಲಿಯಾಬನನ್ನು ನೋಡಿ, ನಿಶ್ಚಯವಾಗಿ ಕರ್ತರು ಅಭಿಷೇಕಕ್ಕೆ ಆರಿಸಿಕೊಂಡವನು ಆತನ ಮುಂದೆ ಇದ್ದಾನೆಂದು ಎಂದುಕೊಂಡನು. ಆದರೆ ಕರ್ತರು ಸಾಮುವೇಲನಿಗೆ, ನೀನು ಅವನಿಗೆ ಚೆಲುವಿಕೆಯನ್ನು ನೀಳನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಕರ್ತರು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವರು ಆಗಿದ್ದಾರೆ ಎಂದರು. ನಾವೆಲ್ಲರೂ ಉಪಯೋಗ ಮಾಡುವಂಥ ಒಂದು ವಾಕ್ಯ ಏನಂದರೆ, ದೇವರು ಏನು ಮಾಡಲ್ಲ, ಮನುಷ್ಯರ ಮುಖವನ್ನು ನೋಡಲ್ಲ, ಹೃದಯವನ್ನು ನೋಡ್ತಾರೆ ಅಂತ. ಈ ಹೃದಯ ಅನ್ನುವಂಥ ಪದಕ್ಕೂ ಸಹ ಅವರ ಭಾಷೆಯಲ್ಲಿ ಏನರ್ಥ ಅಂದರೆ, ಹೃದಯ ಅಂದರೆ ಬರೀ ಎಮೋಷನ್ಸ್, ಫೀಲಿಂಗ್ ಇರುವಂಥ ಜಾಗ ಮಾತ್ರ ಅಲ್ಲ. ನಮ್ಮ ಭಾಷೆಯಲ್ಲಿ ಹೃದಯ ಅಂದರೆ ನಾವೇನು ಅಂದ್ಕೊಳ್ತೀವಿ, ಅಳುವುದು, ನಗುವುದು, ನಮಗೆ ಬರುವಂಥ ಫೀಲಿಂಗ್ಸ್ ಅದನ್ನು ನಾವು ಹೇಳ್ತೀವಿ. ಆದರೆ ಮನಸ್ಸು ಅನ್ನೋದು ಅವರ ಭಾಷೆಯಲ್ಲಿ ಹೃದಯ ಅನ್ನೋದು ಬರೀ ಫೀಲಿಂಗ್ಸ್ ಮಾತ್ರ, ಇಮೋಷನ್ಸ್ ಮಾತ್ರ ಅಲ್ಲ. ನೆಕ್ಸ್ಟ್ ಇನ್ನೂ ಏನಿರುತ್ತೆ ಅಂದರೆ, ಅಳುವುದು, ನಗುವುದು ಅನ್ನುವಂಥ ಒಂದು ವಿಷಯ ಮಾತ್ರ ಅಲ್ಲ, ಜ್ಞಾನ ಅನ್ನೋದು ಸಹ ಹೃದಯದಲ್ಲೇ ಇದೆ ಅಂತ ಅವರಿಗೆ ಒಂದು ನಂಬಿಕೆ. ಆ ವಾರ್ತೆಗೆ ಅರ್ಥ ಅದು. ಜ್ಞಾನವಾಗಿರಲಿ, ಒಂದು ಮನುಷ್ಯನ ವಿಲ್ ಪವರ್ ಆಗಿರಲಿ, ಅಂದರೆ ಒಂದು ವಿಷಯವನ್ನು ಮಾಡಬೇಕು ಮಾಡಬಾರ್ದು ಅನ್ನೋಂಥ ಬಲ ಆಗಿರಲಿ, ಎಲ್ಲಿಂದ ಬರುತ್ತೆ ಅಂತ ನಂಬ್ತಾ ಇದ್ರೆ ಅಂದರೆ ಹೃದಯದಿಂದ. ಹಲ್ಲೆಲೂಯಾ. ಒಂದು ಚಿಕ್ಕ ವಿಷಯ ನಾವು ಅರ್ಥ ಮಾಡ್ಕೊಬೇಕು. ಓಕೆ, ನೆಕ್ಸ್ಟ್ ನೀವು ನೋಡಬೇಕಾದ್ರೆ ಈ ರೀತಿ ಅವನ ಮಕ್ಕಳು ಎಲ್ಲರನ್ನ ಏನು ಮಾಡ್ತಾನೆ, ಕರೆಸ್ತಾ ಇರ್ತಾರೆ. ಯಾರು, ನಮ್ಮ ಜೆಸ್ಸಿ ಇಷ್ಟು ಮಕ್ಕಳನ್ನು ಕರೆಸ್ಬೇಕಾದ್ರೆ ಏನಾಗಿರುತ್ತೆ, 7 ಮಕ್ಕಳನ್ನ ಏನು ಮಾಡ್ತಾರೆ, ಕಳಿಸ್ತಾರೆ. ಇವಾಗ ನಮ್ಮೆಲ್ರಿಗೂ ಗೊತ್ತು, ದೇವರ ವಾಕ್ಯದಲ್ಲಿ 7 ಅನ್ನುವುದು ಒಂದು ಮುಖ್ಯವಾದ ಶ್ರೇಷ್ಠವಾದ ನಂಬರ್. ಏನಕ್ಕೆ 7 ಮುಖ್ಯವಾದ ನಂಬರ್ ಅಂತೀವಿ ಅಥವಾ ಸ್ಪೆಷಲ್ ಆದ ನಂಬರ್ ಆಗಿ ನೋಡ್ತೀವಿ ಅಂದರೆ, ಮುಂದೆ 7ನೇ ದಿವಸ ದೇವರು ಏನು ಮಾಡಿದ್ರು, ಎಲ್ಲವನ್ನು 6 ದಿವಸದಲ್ಲಿ ಸೃಷ್ಟಿ ಮಾಡಿದ ಮೇಲೆ 7th ಡೇ ಏನು ಮಾಡಿದ್ರಂತೆ, ರೆಸ್ಟ್. ಆದರೆ ಈ ಜನರ ಪ್ರಕಾರ 7 ಅನ್ನುವುದು ಪರ್ಫೆಕ್ಷನ್, ಕರೆಕ್ಟ್. ನಾವು ಏನು ಮಾಡ್ತೀವಿ, ಪರ್ಫೆಕ್ಟಾಗಿರುವಂಥ ನಂಬರ್ ಏನಂತೀವಿ, 7. ಅದು ಮಾತ್ರ ಅಲ್ಲ, 7 ಅನ್ನುವುದು ದೇವರು ಉಂಟು ಮಾಡಿರುವ ನ್ಯಾಚುರಲ್ ಆಗಿ, ಅಂದರೆ ದೇವರು ತನ್ನ ಸೃಷ್ಟಿಯಲ್ಲಿ ಉಂಟು ಮಾಡಿರುವ ಎಲ್ಲ ವಿಷಯಗಳು 7ನೇ ದಿವಸ ಅಂತ ನಾವೆಲ್ಲರೂ ಹೇಳ್ತೀವಿ. ಆದರೆ ಅವರ ಪ್ರಕಾರ 8 ಅನ್ನುವುದು ನೇಚರ್ನ, ಅಂದರೆ ದೇವರು ಉಂಟು ಮಾಡಿರೋ ಸೃಷ್ಟಿಯನ್ನು ಮೀರಿ ಬರುವುದೇ 8. ಸೂಪರ್ ನ್ಯಾಚುರಲ್ ಅಂತೀವಲ್ಲ, ಅತಿಶಯವಾಗಿ ಮಾಡಿರುವಂಥ ಒಂದು ವಿಷಯವನ್ನು 8ರಲ್ಲಿ ಇಡ್ತಾರೆ ಅವರು. ಅವ್ರಿಗೆ ನಂಬರ್ ಆ ರೀತಿ ಮುಖ್ಯವಾಗಿರುವಂಥ ಒಂದು ವಿಷಯ. ಇವಾಗ ಜೆಸ್ಸಿ ಏನು ಮಾಡ್ತಾರೆ, ಅವನಿಗಿರುವಂಥ 7 ಮಕ್ಕಳನ್ನ ಏನು ಮಾಡ್ತಾನೆ, ಸಂತೋಷವಾಗಿ ಕರ್ಕೊಂಬಂದು ತೋರಿಸ್ತಾನೆ. ಇನ್ನೊಂದು ನೋಡಿ, 9ನೇ ವಾಕ್ಯ 10ನೇ ವಾಕ್ಯ ಎಲ್ಲ ನೋಡಿ, ಓದಿ. ಇಷಯನು ಶಮ್ಮ ಎಂಬುವನ್ನು ಬರಮಾಡಲು ಸಾಮುವೇಲನು, ಕರ್ತನು ಇವನನ್ನು ಆರಿಸಿಕೊಳ್ಳಿಲ್ಲ ಎಂದು ಹೇಳಿದನು. ಹೀಗೆ ಇಷಯನು ತನ್ನ ಮಕ್ಕಳಲ್ಲಿ 7 ಮಂದಿಯನ್ನು ಅವನ ಬಳಿಗೆ ಬರಮಾಡಿದರು. ಅವನು, ಕರ್ತರು ಇವರನ್ನು ಆರಿಸಿಕೊಳ್ಳಲಿಲ್ಲ ಎಂದು ನುಡಿದರು. ಆನಂತರ ಸಾಮುವೇಲನು ಇಷಯನನ್ನು, ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಲು ಅವನು, ಇವರೆಲ್ಲರಿಗಿಂತಲೂ. ನೋಡಿ,
ನಾವೆಲ್ಲರೂ ಏನು ಅಂದ್ಕೊಳ್ತೀವಿ ಅಂದರೆ ಜೆಸ್ಸಿ ಬಂದು ತನ್ನ ಮಗನನ್ನು ಮರ್ತೋಗ್ಬಿಟ್ಟ, ಅವನಿಗೆ 8ನೇ ಮಗ ಇಲ್ಲ ಅಂತ, ಅಥವಾ ಅವನೇನು ಮಾಡ್ತಾನೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ, ತಳ್ಳಿ ಬಿಡ್ತಾ ಇದ್ದಾನೆ ಅಂತ. ಏನಕ್ಕೆ ದಾವಿದನ ಮಾತ್ರ ಸ್ಪೆಷಲಾಗಿ ತಳ್ಳಿ ಬಿಡಬೇಕು? ಪ್ರಶ್ನೆ ಬರಬೇಕಲ್ಲ. ಇವಾಗ 7 ಮಕ್ಕಳಿದ್ದಾರೆ, ಇಷ್ಟೇ ನನಗಿಷ್ಟೇ ಏನಂತಾನೆ ಇಷ್ಟೇ ಮಕ್ಕಳ ಅಂತ ಕೇಳುವವರೆಗೂ ವೆಯ್ಟ್ ಮಾಡ್ತಾ ಇದ್ದಾರೆ ಯಾರು? ಜೆಸ್ಸಿ. ಏನಕ್ಕೋಸ್ಕರ ಜೆಸ್ಸಿನ ಈ ರೀತಿ ಒಂದು ರೀತಿಯಲ್ಲಿ ತಳ್ಳಿ ಬಿಡಬೇಕಾಗಿರ್ಬೋದು? ಹಾಂ, ಓಕೆ, ಚಿಕ್ಕ ಹುಡುಗನಾಗಿಲ್ಲ, ಇಲ್ಲ ಅವನು ಲಾಸ್ಟ್ ಕೊನೆ ಹುಡುಗನಾಗಿತ್ತ, ಅದು ಚಿಕ್ಕ ಹುಡುಗ ಅಲ್ಲ ಅವನು. ಓಕೆ, ಹಾಂ ಹಾಂ, ಬೇರೆ ಬೇರೆ ಏನು ಕಾರಣ ಇರ್ಬೋದು? ಅದಕ್ಕೆ ತಳ್ಳಿಬಿಟ್ಬಿಡ್ತಾರೆ ಕುಟುಂಬದಿಂದ. ಹಾಂ, ಓಕೆ. ಇವಾಗ ಸಾಮ್ಯಲನೇ ನೋಡಿ, ಮೊದಲನೇ ಮಗ ಬರಬೇಕಾದ್ರೆ ಏನು ಹೇಳ್ತಾರೆ? ಇವನೇ ಇರ್ಬೋದು, ಅವನೇನಾಗಿದ್ದಾನೆ ತುಂಬ ಟಾಲ್ ಆಗಿ ಎತ್ತರವಾಗಿ ಚೆನ್ನಾಗಿದ್ದಾನೆ. ಸೌಲ್ ನೋಡೋದಕ್ಕೆ ಯಾವ ರೀತಿ ಇದನೋ ಅದೇ ಥರ ಏನಿದ್ದಾನೆ ಇಲ್ಲಿ ಇರುವಂಥ ಮೊದಲನೇ ಮಗ ಇದ್ದಾನೆ. ಫಸ್ಟು ನಮ್ಮೆಲ್ರಿಗೂ ಗೊತ್ತಿರುವಂಥ ಒಂದು ವಿಷಯ ಏನಂದರೆ, ದಾವಿದನು ಬಂದು ಕೊನೆ ಮಗ. ಯಾವಾಗಲೂ ಕೊನೆ ಮಕ್ಕಳು ಅಂದರೆ ಲಾಸ್ಟಾಗಿ ಬರುವಂಥ ಮಕ್ಕಳನ್ನ ಅವರ ಊರಿನಲ್ಲಿ ಏನು ಮಾಡ್ತಾನೆ, ಡಿಫಾಲ್ಟಾಗಿ ಅವನು ಸರ್ವೆಂಟಾಗೇ ಇರಬೇಕಾಗಿತ್ತು. ಅವರ ಅಣ್ಣನ ತಮ್ಮಂದಿರಿಗೆಲ್ಲ ಏನಾಗಿರಬೇಕು? ಸರ್ವೆಂಟ್, ದಾಸನಾಗಿರಬೇಕು. ಅಂದರೆ ಅವನು ಸೇವಕ, ಎಲ್ರಿಗೂ ಸೇವೆ ಮಾಡೋದು ಯಾರಂದರೆ ಕೊನೆ ಮಗ. ಯಾವಾಗಲೂ ಕೊನೆ ಮಗನೋ ಮಗ ಯಾರು ಕೊನೆಯಾಗಿ ಹುಡ್ತಾರೋ ಅವರು. ಫಸ್ಟು ಅವ್ರ ಊರಿನ ಪ್ರಕಾರ ಇದು. ಸೊ ಅವ್ರಿಗೇನೆಂದರೆ ಕೊನೆ ಮಗ ಅನ್ಬೇಕಾದ್ರೆ ಏನು ಬೇಕಾಗಿಲ್ಲದೆ ಇರುವಂಥ ಒಂದು ಮಗ, ಅಥವಾ ಏನು ಇವನ್ನೆಲ್ರಿಗೂ ನಮಗೆ ಸೇವೆ ಮಾಡುವುದಕ್ಕೋಸ್ಕರ ಇಟ್ಕೊಂಡಿರುವಂಥ ಒಂದು ಮಗ. ಯಾರನ್ನ ಅವನು ಏನು ಮಾಡ್ತಾ ಇರಲಿಲ್ಲ, ಅಷ್ಟು ಒಂದು ಹೈ ಲೆವೆಲಲ್ಲಿ ಇಟ್ಟು ಯಾರು ಅವನ್ನ ನೋಡ್ತಿರ್ಲಿಲ್ಲ. ಎರಡನೇ ವಿಷಯ ಏನಂದರೆ, ಇದು ಒಂದು ಕತೆ ಅಷ್ಟೇ, ಇದು ದೇವರ ವಾಕ್ಯದಲ್ಲೂ ಇಲ್ಲ, ನಾವು ಇದಕ್ಕೆ ಮುಂಚೆ ಎಲ್ಲೂ ನೋಡಿದ್ರೂ ಇದು ಒಂದು ವಿಷಯ ಇಲ್ಲ. ಇದು ಯೂದ ಜನರು ಅಥವಾ ಜೂಯಿಷ್ ಪೀಪಲ್, ಕೆಲವು ಜನರು ನಂಬುವಂಥ ಒಂದು ಕತೆ, ಹೇಳಿರುವಂಥ ಒಂದು ಕತೆ. ಇವಾಗ ಏನು ಹೇಳ್ತೀರಾ, ಪುರಾಣ ಕಥೆಗಳು ಅಂತಾರಲ್ಲ, ನಾವು ನಂಬುವಂಥ ವಿಷಯ. ಅವರ ಪ್ರಕಾರ ಜೆಸ್ಸಿಯು ಅವರ ತಾಯಿಯು ಆ ಜಾಗದಲ್ಲಿ ಕೆಲವು ಏನು ಹೇಳ್ತಾರೆ, ಕೆಲವು ತಿಂಗಳುಗಳು ಏನಕ್ಕೋ ಸಪ್ರೇಟಾಗಿರ್ತಾರೆ. ಅದಾದ ಮೇಲೆ ಅವನು ತಿರುಗಿ ಬಂದು ಆ ಜಾಗದಲ್ಲಿ ಬರಬೇಕಾದ್ರೆ ಅವ್ರಿಗಿದ್ದಂಥ ಡೌಟ್ ಏನಂದರೆ, ದಾವಿದನು ನನ್ನ ಮಗನೇ ಅಲ್ಲ ಅಂತ. ಇವ್ರಿಗಿರುವಂಥ ಒಂದು ಡೌಟು, ಯಾರು? ದಾವಿದನ ತಂದೆಗೆ ಇದು ಡೌಟ್ ಇದೆ ಅಂತ. ಇದು ಒಂದು ಪುರಾಣ ಕಥೆ ಅಷ್ಟೇ, ನಿಜವಾಗ್ಲೂ ಇದು ನಡೀತಾ ಇಲ್ವ ಅಂತ ನಮಗೆ ಗೊತ್ತಿಲ್ಲ. ಫಸ್ಟ್ ಅದು ಇವನಿಗೆ ವಿರೋಧವಾಗಿ ಈ ರೀತಿ ಒಂದು ವಿಷಯ ಇದೆ. ಇದನ್ನು ನಾವು ನೋಡ್ಬೋದು ಅಂದರೆ, ಇದಕ್ಕೆ ಯೂಸ್ ಮಾಡುವಂಥ ಒಂದು ದೇವರ ವಾಕ್ಯದಲ್ಲಿ ಏನಂದರೆ, ಕೀರ್ತನೆಗಳು 51ರಲ್ಲಿ 5ನೇ ವಾಕ್ಯವನ್ನು ಇದಕ್ಕೆ ಪ್ರೂಫಾಗಿ ಕೆಲವು ಜನರು ಯೂಸ್ ಮಾಡ್ತಾರೆ ಅವ್ರ ಊರಲ್ಲಿ. ಏನಂತ ಬರುತ್ತೆ ಅಂದರೆ, ಪಾಪದಲ್ಲಿ ನನ್ನ ತಾಯಿ ನನ್ನನ್ನು ಏನು ಮಾಡಿದ್ರು, ಹುಡ್ತರು ಅಂತ. ಅದು ನಮಗೆ ಗೊತ್ತಿಲ್ಲ, ನಿಜವಾಗ್ಲೂ ನಡೀತಾ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ. ಓಕೆ, ಫಸ್ಟು ಇವನು ಈ ಜಾಗದಲ್ಲಿ ಓಕೆ ಇಷ್ಟು, ಇದು ಒಂದು ಪುರಾಣ ಕಥೆ ಅಷ್ಟೇ. ಸೆಕೆಂಡ್ ಏನಂದರೆ, ದಾವಿದನು ನೋಡುವುದಕ್ಕೆ ಅವನ ಕಣ್ಗಳು ಚೆನ್ನಾಗಿತ್ತು, ಆದರೆ ಅವನು ನೋಡುವುದಕ್ಕೆ ಅವರ ಅಣ್ಣ ತಮ್ಮಂತಿರ ಇರಲಿಲ್ಲ. ಈ ವಾಕ್ಯವನ್ನು ಸಹ ನೋಡಿ, 12ನೇ ವಾಕ್ಯನ, 12ನೇ ವಾಕ್ಯ ಕೆಂಬಣ್ಣದವನು ನೋಡಿ. ಅವನ ಕಲರ್ನ ಫಸ್ಟ್ ದಾವಿದನ ಕುರಿತಾಗಿ ಮಾತಾಡಬೇಕಾದ್ರೆ, ದಾವಿದನು ಫಸ್ಟು ಕತೆ ಒಳಗಡೆ ಬರ್ತಾ ಇರೋದೇ ಇವಾಗ. ದಾವಿದನ ನೋಡಿದ ತಕ್ಷಣ ಏನು ಹೇಳ್ತಾ ಇದ್ದಾನೆ, ಅವನು ಕೆಂಬಣ್ಣದವನು. ಅವನ ಅಣ್ಣ ತಮ್ಮಂತಿರ ಅವನ ಕಲರಲ್ಲಿ ಇರಲಿಲ್ಲ. ಹಾಂ, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನು ಆಗಿದ್ದನು. ಓಕೆ, ಈ ಕೆಮ್ಮಣ್ಣು ಇದಕ್ಕೆ ಮುಂಚೆ ದೇವರ ವಾಕ್ಯದಲ್ಲಿ ಯಾರನ್ನು ನೋಡಿ ಯೂಸ್ ಮಾಡ್ತಾರೆ ಅಂದರೆ, ಈಸಾನ ನೋಡಿ ಯೂಸ್ ಮಾಡ್ತಾರೆ. ಯಾರು? ಯಾಕೋಬನ ಅಣ್ಣನಾದ ಈಸಾಕನ ಮಗ. ಇಬ್ಬರು ಮಕ್ಕಳು ಇರ್ತಾರಲ್ಲ, ಟ್ವಿನ್ಸ್. ಯಾರು? ಈಸಾ ಮತ್ತು ಯಾಕೋಬನು. ಮೊದಲನೇ ಮಗ ಈಸಾ, ಅವನನ್ನು ನೋಡಿ ಇದೇ ರೀತಿ ಏನು ಹೇಳ್ತಾನೆ, ನೋಡುವುದಕ್ಕೆ ಸ್ವಲ್ಪ ಒಂದು ರೀತಿ ಏನಾಗಿರ್ತಾನೆ, ಕೆಂಪು ಕಲರ್, ಆ ಕಲರ್ ಇದ್ದು, ಮತ್ತು ಅವ್ರಿಗೇನು ಫುಲ್ಲ ಕೂದಲೆಲ್ಲ ಇರುತ್ತೆ ಅಂತಾರಲ್ಲ, ನೋಡುವುದಕ್ಕೆ ಸ್ವಲ್ಪ ಬೇರೆ ಥರ ಇರುವಂಥ ಒಂದು ಮನುಷ್ಯ. ದಾವಿದನನ್ನು ನೋಡಿ ಅದೇ ಥರ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲೂಯ. ಯಾವ ರೀತಿ ಈಸಾನ ಏನು ಮಾಡಿದ್ರು, ವೈಲ್ಡ್ ಅಂದರೆ ಏನು ಹೇಳ್ತೀರಾ, ಅರಣ್ಯ ಅಲ್ಲ ಅದು, ಓಕೆ, ಕ್ರೂರವಾದ, ಸ್ವಲ್ಪ ನೋಡುವುದಕ್ಕೆ ನಮಗೆ ಅಂದರೆ ಇಷ್ಟು ಚೆನ್ನಾಗಿದ್ದಾರೆ, ಸುಂದರ, ಆ ಥರ ಅನ್ನೋ ಒಂದು ಈಸಾನ ನೋಡಿ ಹೇಳ್ತಾರಲ್ಲ, ಅದೇ ಒಂದು ಡಿಸ್ಕ್ರಿಪ್ಷನ್ ದಾವಿದನಿಗೆ ಯೂಸ್ ಮಾಡ್ತಾರೆ. ಇವಾಗ 3 ಕಾರಣಗಳಿದೆ ಯಾಕೆ ಜೆಸ್ಸಿ ಬಂದು ದಾವಿದನನ್ನು ಸ್ವಲ್ಪ ದೂರ ಇಡ್ತಾ ಇದ್ದಾನೆ ಅಂತ. ಮೊದಲನೇ ಕಾರಣ ಏನು ಹೇಳಿದ್ವಿ, ಕೊನೆ ಮಗ ಅನ್ನೋದು ನಮ್ಮೆಲ್ಲರೂ ಯೂಸ್ ಮಾಡುವಂಥ ಒಂದು ವಿಷಯ. ಕೊನೆ ಮಗ ಅನ್ನೋದನ್ನು ಏನು ಮಾಡ್ತಾಯಿದ್ರು, ದಾಸ ಅನ್ನುವಂಥ ರೀತಿಯಲ್ಲಿ ತಳ್ಳಿ ಬಿಡ್ತಾಯಿದ್ರು, ಅಷ್ಟೇನು ಮುಖ್ಯಸ್ಥ ಅಲ್ಲ ಅಂತ. ಎರಡನೇ ಕಾರಣ ಏನು ನೋಡಿದ್ವಿ, ಅವನ ತಾಯಿಯ ಮೇಲೆ
ತಂದೆಗೆ ಮಾತ್ರ ಏನಿತ್ತು, ಡೌಟ್ ಇತ್ತು, ನಿಜವಾಗ್ಲೂ ನನ್ನ ಮಗನ ಅಂತ ಒಂದು ಡೌಟ್. ಇದು ಕತೆ, ನಿಜವಾದ ವಿಷಯ ಅಲ್ಲ. ಮೂರನೇ ವಿಷಯ ಏನಂದರೆ, ನಾವು ನೋಡಿದ್ವಲ್ಲ, ಅವ್ನು ನೋಡೋದಕ್ಕೆ ಏನಾಗಿರಲಿಲ್ಲ, ಈಸಾನ ಥರ ಇರ್ತಾನೆ. ಅಂದರೆ ಅವರು ಅಣ್ಣ ತಮ್ಮಂದಿರ ಅವನು ಒಂದೇ ಥರ ಇರಲಿಲ್ಲ, ಅವನ ಅಣ್ಣಂದಿರ ಅವನು ನೋಡೋದಕ್ಕೆ ಇರಲಿಲ್ಲ. ಈ ಕಾರಣದಿಂದಾನೇ ಅವನು ನೋಡುವಾಗೆಲ್ಲ ಜನರು ಏನು ಮಾಡ್ತಾಯಿದ್ರು, ತಳ್ಳಿ ಬಿಡ್ತಾಯಿದ್ರು. ಅಲ್ಲೆಲೂಯ. ಸೊ ಅವ್ನು ನೋಡೋದಕ್ಕೂ ಒಂಥರ ಇರಲಿಲ್ಲ. ಇದು ಯಾಕಂದರೆ ನಾವು ದಾವೀದನ ಒಂದು ವಿಷಯವನ್ನು ಇಷ್ಟು ಅರ್ಥ ಮಾಡ್ಕೊಬೇಕಂದ್ರೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತುವಿನನ್ನು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತಾರೋ, ಏನು ಹೇಳ್ತಾರೆ, ಯಾವ ರೀತಿ ಅವರನ್ನು ವರ್ಣಿಸ್ತಾರೋ, ಅದೇ ರೀತಿಯಲ್ಲಿ ದಾವೀದನನ್ನು ಈ ಜಾಗದಲ್ಲಿ ವರ್ಣಿಸ್ತಾ ಇದ್ದಾರೆ. ಅಲ್ಲೆಲೂಯ. ಯಾಕಂದರೆ ಯೇಸು ಕ್ರಿಸ್ತು ನೋಡಿ, ಈ ಐಷಾಯಲ್ಲಿ ಏನು ಹೇಳ್ತಾರೋ, ನೋಡೋದಕ್ಕೆ ಅತಿ ಸುಂದರನಾಗಿ ಇರಲಿಲ್ಲ, ನಮ್ಮ ನೋಡೋದಕ್ಕೆ ಸಾಧಾರಣವಾಗಿ ಇದ್ದರು. ನೋಡಿದ ತಕ್ಷಣ ಇವರು ದೇವರು ಅಂತ ಹೇಳುವಂಥ ಒಂದು ಗುಣಾದೇಶ ಅವರಲ್ಲಿ ಇಲ್ಲ, ಅಂದರೆ ನೋಡೋದಕ್ಕೆ ಅಪಿಯರೆನ್ಸ್ ಅವರಲ್ಲಿ ಇರಲಿಲ್ಲ. ಆದ್ರೂ ಅವ್ರು ಏನಾಗಿದ್ರಂತೆ, ದೇವರಾಗಿದ್ದರು. ಅಲ್ಲೆಲೂಯ. ಓಕೆ, ನೆಕ್ಸ್ಟು ನಾವು ಇದನ್ನು ಕಂಟಿನ್ಯೂ ಮಾಡಿ ಓದಿ 11-12 ಓದಿ. ಅನಂತರ ಸಾಮುವೇಲನು ಈಶೆಯನನ್ನು, ನಿನ್ನ ಮಕ್ಕಳೆಲ್ಲ ಎಷ್ಟೇ ಮಂದಿಯೋ ಎಂದು ಕೇಳಲು ಅವನು, ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿರುತ್ತಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ಆಗ ಸಾಮುವೇಲನು ಅವನನ್ನು ಕರೆ ಕಳುಹಿಸು, ಅವನು ಬರುವವರೆಗೂ ನಾವು ಊಟಕ್ಕೆ ಕುಳಿತುಕೊಳ್ಳಬಾರದು. ಆಮೇಲೆ ನೋಡಿ, ಎಲ್ಲರೂ ತಳ್ಳಿ ಬಿಡುವಂಥ ದಾವೀದನಿಗೋಸ್ಕರ ಜೆಸ್ಸಿ ಇವಾಗ ನೋಡಿ ಅವನೇನು ಮಾಡ್ತಾನೆ, ಅವನ ಕುಟುಂಬದ ಒಂದು ಇಮೇಜ್ನ ಏನು ಮಾಡಬೇಕು, ನೋಡುವುದಕ್ಕೆ ನನ್ನ ಕುಟುಂಬ ಒಳ್ಳೆ ಕುಟುಂಬ, ಈ ಥರ ಏನು ಹೇಳ್ತೀರಾ, ಒಂದು ವದಂತಿ ಇರಬೇಕಾದ್ರೆ ಏನು ಹೇಳ್ತೀರಾ, ಒಂದು ರೀತಿ ಈ ಥರ ಸ್ಟೋರೀಸ್ ಎಲ್ಲ ಸುತ್ತಾ ಇರಬೇಕಾದ್ರೆ ಇವನು ನನ್ನ ಮಗ ಅಂತ ಯಾರ ಮುಂದೆನೂ ತೋರಿಸ್ಕೊಳ್ಳೋದು ಬೇಡ. ಅವನಿಗೆ ಏನೋ ತನ್ನ ಸ್ವಂತ ಮಗನನ್ನು ನೋಡಿ ಒಂದು ರೀತಿಯಾದ ಒಂದು ಅವಮಾನನೋ ಆಸೆ ಆ ರೀತಿ ಪಡ್ತಾ ಇದ್ದ ಯಾರು, ಜೆಸ್ಸಿ ಅಂತ ನಾವು ಈ ಸ್ಟೋರಿಯಿಂದ ಅರ್ಥ ಮಾಡ್ಕೊಬೋದು ಒಂದು ಲೆವೆಲ್ಗೆ. ಸೊ ಯಾರಿಗೂ ಬಂದು ಇವನೇ ನನ್ನ ಮಗ ಅಂತ ಅವನು ಸಂತೋಷವಾಗಿ ತೋರಿಸ್ಕೊಂಡಿಲ್ಲ. 7 ಮಕ್ಕಳನ್ನು ಸಂತೋಷವಾಗಿ ತೋರಿಸುವಂಥ ಜೆಸ್ಸಿ 8ನೇ ಮಗನನ್ನು ಕರಿಬೇಕು. ಆಮೇಲೆ ಏನು ಹೇಳ್ತಾ ಇದ್ರೆ, ಅವ್ನು ಬರುವವರೆಗೂ ನಾವು ಯಾರು ಊಟ ಮಾಡಲ್ಲ, ಕುಳಿತುಕೊಳ್ಳಲ್ಲ ಅಂತಾರೆ. ಊಟ ಮಾಡಲ್ಲ, ಕುಳಿತುಕೊಳ್ಳೋದು ಸಹ ಇಲ್ಲ. ದಾವೀದನೋಗಿ ಕರ್ಕೊಂಬರುವವರೆಗೂ ಅಣ್ಣ ತಮ್ಮಂದಿರಾಗಿರಲಿ, ಜೆಸ್ಸಿ ಆಗಿರಲಿ, ಆ ವಿಲೇಜಲ್ಲಿರೋರಾಗಿರಲಿ, ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ, ನಿಂತ್ಕೊಂಡಿದ್ದಾರೆ ದಾವೀದನು ಬರಲಿ ಅಂತ. ಅಲ್ಲೆಲೂಯ. ಓಕೆ, ಈ ವಾಕ್ಯ ನೆಕ್ಸ್ಟ್ ನೀವು ನೋಡಿ, ಕಂಟಿನ್ಯೂ ಮಾಡಿ. ನಾನು ಆರಿಸಿಕೊಂಡವನು, ಓಕೆ, ಅವನನ್ನು ಕರೆಗಳಿಸು, ಅವನು ಬರುವವರೆಗೂ ನಾವು ಊಟಕ್ಕೆ ಕುಳಿತುಕೊಳ್ಳಬಾರದು ಎಂದು ಹೇಳಲು ಈಶೆಯನು ಅವನನ್ನು ಕರೆತರಿಸಿದನು. ಅವನು ಕೆಂಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ಆಗಿದ್ದನು. ಕರ್ತರು ಸಾಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು ಸಾಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು. ಆಮೇಲೆ ಇನ್ನೊಂದು ಸತಿ ನೋಡಿ, ಎಣ್ಣೆಯ ಕೊಂಬನ್ನೋದ 2 ಸತಿ ಯೂಸ್ ಮಾಡ್ತಾ ಇದ್ದಾರೆ. ದಾವೀದನನ್ನು ಅಭಿಷೇಕ ಮಾಡೋದು ಸಹ ಒಂದು ಪ್ರವಾದನೆ. ಇಲ್ಲಿ ಪ್ರವಾದನೆ ಯಾರು ಪ್ರವಾದನೆ ಮಾಡಿರ್ತಾರೆ ಅಂದರೆ, ಸಾಮುವೇಲನ ತಾಯಿ ಈ ಒಂದು ಪ್ರವಾದನೆ ಮಾಡಿರ್ತಾರೆ. 1ನೇ ಸಾಮುವೇಲನ 2ನೇ ಅಧ್ಯಾಯ 1ನೇ ವಾಕ್ಯ ಮತ್ತು 10ನೇ ವಾಕ್ಯ ಓದಿ. 1ನೇ ಸಾಮುವೇಲನು 2nd ಚಾಪ್ಟರ್ 1st ವರ್ಸ್ ಮತ್ತು 10ನೇ ವಾಕ್ಯ. 1 ಸಾಮುವೇಲನು 2ನೇ ಅಧ್ಯಾಯ ವಚನ 1 ಮತ್ತು 10. ಅನ್ನಾಳು ವಿಜ್ಞಾಪನೆ, ನನ್ನ ಹೃದಯವು ಕರ್ತರಲ್ಲಿ ಸಂತೋಷಿಸುತ್ತದೆ, ನನ್ನ ಕೊಂಬು ಕರ್ತರಿಂದ ಎತ್ತಲ್ಪಟ್ಟಿದೆ, ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿಮ್ಮ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. 10. ಕರ್ತರ ವಿರೋಧಿಗಳು ಮುರಿಯಲ್ಪಡುತ್ತಾರೆ, ಅವರು ಆಕಾಶದಿಂದ ಅವರ ಮೇಲೆ ಗರ್ಜಿಸುತ್ತಾರೆ. ಕರ್ತರು ಭೂಮಿಯ ಕಟ್ಟಕಡೆಯಲ್ಲಿ ಇರುವವರಾಗಿ ನ್ಯಾಯ ತೀರಿಸುವರು. ತಾನು ನೇಮಿಸಿದ ಅರಸರಿಗೆ ಬಲವನ್ನು ಅನುಗ್ರಹಿಸುವರು, ತನ್ನ ಅಭಿಷಕ್ತನ ಕೊಂಬನ್ನು ಉನ್ನತ ಮಾಡುವರು. ಆಮೇನ್. ಆಮೇನ್. ಹಾನ ಈ ಒಂದು ಹಾಡನ್ನು ಹಾಡಬೇಕಾದ್ರೆ ಇಸ್ರೇಲ್ಗೆ ರಾಜ ಅಂತ ಯಾರು ಒಬ್ಬರು ಇರಲೇ ಇಲ್ಲ. ಆದರೆ ಹಾನ ಏನಕ್ಕೋಸ್ಕರ ರಾಜನ ಕುರಿತಾಗಿ ಮಾತಾಡ್ತಾ ಇದ್ದಾರೆ? ಪ್ರವಾದನೆ, ಓಕೆ, ಪ್ರವಾದನೆ, ಆದರೆ ಯೋಚನೆ ಮಾಡಿ ನೋಡಿ, ಎಲ್ಲೋ ಒಂದು ಜಾಗದಲ್ಲಿ ಇರಬೇಕಾದ್ರೆ, ಯಾಕಂದರೆ ಹಾನನ ಜೂಯಿಷ್ ಅಂದರೆ ಆ ಯೂದರ ಒಂದು ಟ್ರೆಡಿಷನಲ್ಲಿ ಹಾನನೂ ಸಹ 7 ಪ್ರವಾದಿಗಳಲ್ಲಿ ಒಂದು ಪ್ರವಾದಿಯಾಗಿ ನೋಡ್ತಾರೆ. ಯಾರನ್ನ? 7 ಫೀಮೇಲ್ ಪ್ರವಾದಿಗಳಲ್ಲಿ, 7 ಹೆಂಗಸರು ಪ್ರವಾದಿಗಳಲ್ಲಿ ಒಂದು ಪ್ರವಾದಿಯಾಗಿ ಹಾನನೂ ಸಹ ನೋಡುತ್ತಾರೆ. ಯಾಕಂದರೆ ಅವ್ರು ಬರೆದಿರುವಂಥ ಒಂದು 1ನೇ ಸಾಮುವೇಲನ 2ನೇ ಅಧ್ಯಾಯದಲ್ಲಿ
ಸೌಲನ ಸಾವಿನ ಕುರಿತಾಗಿ ಮಾತಾಡ್ತಾರೆ. ಮತ್ತು ದಾವಿದನು ಹುಟ್ಟುವುದು ಅಂದರೆ ದಾವಿದನನ ಅಭಿಷೇಕದ ಕುರಿತಾಗಿ ಮಾತಾಡ್ತಾರೆ. ಯಾರು? ಹಾನ. ನಾವೆಲ್ಲರೂ ಹಾನನ ಪ್ರಾರ್ಥನೆ ಏನಂದ್ರೆ ಅವನ ಒಂದು ಹಾಡನ್ನು, ಸಂತೋಷದ ಹಾಡನ್ನು ನಾವು ನೋಡಬೇಕಾದ್ರೆ ನಾವೇನು ಮಾಡ್ತೀವಿ, ಅದನ್ನು ತಳ್ಳಿಬಿಡ್ತೀವಿ. ಆದರೆ ಅದು ಆ್ಯಕ್ಚುಲಿ ಏನು ಮಾಡ್ತಾರೆ, ದಾವಿದನ ಒಂದು ಅರಸನಾಗುವುದು ಕುರಿತಾಗ ಆ ಜಾಗದಲ್ಲಿ ಏನು ಮಾಡ್ತಾರೆ, ಕೊಂಬು ಅನ್ನೋ ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಓಕೆ, ಕಂಟಿನ್ಯೂ ಮಾಡಿ. 16ರಲ್ಲಿ 13. ಅವನು ಆಜ್ಞಾಪಿಸಲು ಇವನೇ ಎಂದು ಆಜ್ಞಾಪಿಸಲು ಸಾಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರನ ಮಧ್ಯದಲ್ಲೇ ಅಭಿಷೇಕಿಸಿದನು. ಕೂಡಲೇ ಕರ್ತನ ಆತ್ಮವು ದಾವಿದನ ಮೇಲೆ ಬಂದು ನೆಲೆಗೊಂಡಿತು. ನೋಡಿ, ದಾವಿದನ ಮೇಲೆ ಬಂದು ನೆಲೆಗೊಂಡಿತ್ತು ಅನ್ನುವುದು ತುಂಬ ಏನು ಹೇಳ್ತಾರೆ ಅಂದರೆ, ನಿಜವಾಗ್ಲೂ ಅದನ್ನು ಡಿಫೈನ್ ಮಾಡೋಕ್ಕಾಗಲ್ಲ. ಅಂದರೆ ನಾವು ಸರಿಯಾದ ರೀತಿಯಲ್ಲಿ ಅದು ಅರ್ಥ ಅದು ಅಲ್ಲ. ಇವರು ಯಾವ ಪದಗಳನ್ನು ಯೂಸ್ ಮಾಡ್ತಾರೆ ಅಂದರೆ, ನಮ್ಮೆಲ್ಲರೂ ಗೊತ್ತು, ಸಿಮ್ಸೋನ್ ಆ ಒಂದು ಲಯನ್ ಏನು ಹೇಳ್ತೀರ, ಆ ಒಂದು ಸಿಂಹವನ್ನು ಸಾಯಿಸಬೇಕಾದ್ರೆ ಅಥವಾ ಸಿಂಹವನ್ನು ಏನು ಮಾಡಬೇಕು, ಅವನು ಓಪನ್ ಮಾಡಬೇಕಾದ್ರೆ ಅವನು ಬಾಯಿನ ಏನು ಮಾಡ್ತಾನೆ, ಅರ್ಧ ಆಗ್ತಾನಲ್ಲ. ಅದೆಲ್ಲಿದೆ ನೋಡಿ, ಜಡ್ಜಸ್ 14:6. ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 6ನೇ ವಾಕ್ಯ ಮಾತ್ರ ಓದಿ ಬೇಗ. ಕೈಯಲ್ಲಿ ಏನೂ ಇಲ್ಲದಿದ್ದರೂ ಕರ್ತರ ಆತ್ಮವು ಅವನ ಮೇಲೆ ಪಕ್ಕನೆ ಬಂದದ್ದರಿಂದ ಆ ಸಿಂಹವನ್ನು ಓತ ಮರಿಯನ್ನೋ ಎಂಬಂತೆ ಸೀಳಿಬಿಟ್ಟನು. ಈ ಸಂಗತಿಯನ್ನು ತಂದೆ ತಾಯಿಗಳಿಗೂ ತಿಳಿಸಲಿಲ್ಲ. ಆಮೇಲೆ ನೋಡಿ, ದೇವರ ಆತ್ಮ ಅವನ ಮೇಲೆ ಅಷ್ಟು ಸಡನ್ನಾಗಿ ಇಳಿದು ಬಂದಿದ್ದರಿಂದಾನೇ ಅವನೇನು ಮಾಡ್ತಾನೆ, ಆ ಸಿಂಹವನ್ನು ಏನು ಮಾಡ್ತಾನೆ, ಬಾಯಿನ ಹಾಕಿರ್ತಾನೆ. ಅದೇ ರೀತಿಯೇ ದಾವಿದನು, ಆ ಸಾಮ್ಯಲನ್ನು ದಾವಿದನ್ನು ಅಭಿಷೇಕ ಮಾಡಬೇಕಾದ್ರೆ ದೇವರ ಆತ್ಮ ಸಡನ್ನಾಗಿ ಏನು ಮಾಡ್ತಾರೆ ಅಂತ ಅವನನ್ನು ಬಂದು ತುಂಬಿಕೊಳ್ತಾರೆ. ಹಲ್ಲೆಲೂಯಾ. ನಮ್ಮೆಲ್ರಿಗೂ ಗೊತ್ತು, ಸೌಲನ ಬಿಟ್ಟು ದೇವರ ಆತ್ಮ ಹೋಗಬೇಕಾದ್ರೆ ಸೈಲೆಂಟಾಗಿ ಹೋಗ್ತಾರೆ, ಹೆಚ್ಚಾಗಿ ಸೌಂಡ್ ಮಾಡ್ಕೊಂಬರಲ್ಲ. ಏನು ಸೌಲನ ಅಭಿಷೇಕ ನಮ್ಮೆಲ್ರಿಗೂ ಗೊತ್ತು. ಸೌಲ ಅಭಿಷೇಕ ಮಾಡಬೇಕಾದ್ರೆ ಸಡನ್ನಾಗಿ ದೇವರ ಆತ್ಮ ಅವನನ್ನು ಬಂದು ತುಂಬಿ ಅವನು ಏನು ಮಾಡ್ತಾನೆ, ದೇವರನ್ನ ಅಭಿಷೇಕ ಡ್ಯಾನ್ಸ್ ಆಡಿ ಏನು ಮಾಡ್ತಾನೆ, ಅಭಿಷೇಕ ಮಾಡೋಕ್ಕೆ ದೇವ್ರನ್ನ ಆರಾಧನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾರು? ಸೌಲ್. ನೀವು ಸೌಲ್ನ ಕಥೆಯನ್ನು ಆಮೇಲೆ ಓದಿ ನೋಡಿ. ಆದರೆ ದಾವಿದನು ಈ ಜಾಗದಲ್ಲಿ ಏನು ಮಾಡ್ತಾ ಇದ್ದಾನೆ, ಸಡನ್ನಾಗಿ ದಾವಿದನ ಮೇಲೆ ದೇವರ ಪವಿತ್ರಾತ್ಮ, ಅವರ ಅಭಿಷೇಕ ಏನಾಗ್ತಾ ಇದೆ, ಇಳಿದು ಬರ್ತಾ ಇದೆ. ಓಕೆ, ಸೊ ದಾವಿದನು ಈ ರೀತಿ ಇದ್ದಾನೆ. ನಮಗೆ ಇದೆಲ್ಲ ನಾವು ನೋಡ್ತಾ ಇರಬೇಕಾದ್ರೆ, ಕಂಟಿನ್ಯೂ ಮಾಡಿ ನೋಡಬೇಕಾದ್ರೆ, ಇಲ್ಲಿ ಯಾವ ಜಾಗದಲ್ಲೂ ದಾವಿದನು ನೀನು ರಾಜ ಆಗ್ತೀಯಾ, ನೀನು ರಾಜ ಆಗೋದಕ್ಕೋಸ್ಕರ ಅಭಿಷೇಕ ಮಾಡ್ತಾ ಇದ್ದೀನಿ ಅಂತ ಸಾಮ್ಯಲ್ ಹೇಳೇ ಇಲ್ಲ. ಸಾಮ್ಯಲ್ ಏನು ಮಾಡಿಲ್ಲ, ಅವನು ನೋಡಿ ನೀನೇ ನೆಕ್ಸ್ಟ್ ರಾಜ ಅಂತ ಒಂದು ಸತಿನೂ ಹೇಳಿಲ್ಲ. ಸೌಲ್ನ ಅಭಿಷೇಕ ಮಾಡಬೇಕಾದ್ರೆ ಡೈರೆಕ್ಟಾಗಿ ಹೇಳ್ದ, ನೀವೇ ಏನಾಗಬೇಕು ನೆಕ್ಸ್ಟು ರಾಜ ಅಂತ ಹೇಳ್ದ. ಮತ್ತು ದಾವಿದನಿಗೆ ಯಾವ ರೀತಿ ಗೊತ್ತು ನೆಕ್ಸ್ಟ್ ರಾಜ ಇವನೇ ಅಂತ? ಅಥವಾ ಅವನಿಗೆ ಗೊತ್ತಿತ್ತ ನೆಕ್ಸ್ಟ್ ರಾಜ ಅವನೇ ಅಂತ? ಎಲ್ಲಿ ಹೇಳ್ತಾರೆ? ದಾವಿದನಿಗೆ ಎಲ್ಲಿ ಹೇಳ್ತಾರೆ? ಸಾಮ್ಯಲ್ಗೆ ಹೇಳ್ತಾರೆ. ಯಾರು ದಾವಿದನಿಗೆ ಹೇಳಿಲ್ವಲ್ಲ ನೀನೇ ನೆಕ್ಸ್ಟ್ ರಾಜ ಅಂತ. ಯಾಕಂದ್ರೆ ಇವಾಗ ಯೋಚನೆ ಮಾಡಿ ನೋಡಿ, ಮೊದಲೇ ಸಾಮ್ಯಲ್ ಬರ್ತಾ ಇರೋದು ಸೌಲಿಗೆ ರಾಜಗೆ ಗೊತ್ತಾಗಬಾರ್ದು. ರಾಜ ಗೊತ್ತಾದರೆ ಏನು ಮಾಡ್ತಾನೆ, ಬಂದು ನಮ್ಮನ್ನು ಸಾಯಿಸ್ಬಿಡ್ತಾನೆ ಅಥವಾ ದಾವಿದನ್ನ ಸಾಯಿಸ್ಬಿಡ್ತಾನೆ. ಈಸಿ ಅಲ್ಲ. ದಾವಿದೇನು ಅಷ್ಟು ರಾಜನ ಥರ ಏನು ಅಷ್ಟು ಪವರ್ಫುಲ್ ಮನುಷ್ಯನೂ ಅಲ್ಲ. ಜೆಸ್ಸಿ ಅವರ ಕುಟುಂಬಕ್ಕೂ ಅದು ಗೊತ್ತಿಲ್ಲ. ಯಾಕಂದರೆ ನೆಕ್ಸ್ಟ್ ಚಾಪ್ಟರಲ್ಲೂ ಅಣ್ಣ ತಮ್ಮಂದಿರು ಏನು ಹೇಳ್ತಾರೆ, ನೀನೇನು ಇಲ್ಲಿ ಮಾಡ್ತಾ ಇದೆಯಾ, ನೀನು ಹೋಗು ಅಂತ ಅವನೇನು ಮಾಡ್ತಾರೆ, ದಾವಿದನನ್ನು ತಳ್ಳಿ ಬಿಡ್ತಾರೆ. ಅವನ ಕುಟುಂಬಕ್ಕೂ ಅವನಿಗೂ ಇನ್ನೂ ದಾವಿದನೇನೋ ಅಷ್ಟೇ ಒಂದು ಚಿಕ್ಕ ಹುಡುಗ, ಅಷ್ಟು ಜೊತೇಲಿ ಇರುವಂಥ ಒಂದು ಹುಡುಗ ಅಷ್ಟೇ. ಅವನಿಗೆ ಅಷ್ಟೇನು ಮರ್ಯಾದೆ. ಓಕೆ, ಇವಾಗ ಮತ್ತು ದಾವಿದನಿಗೆ ನಾವೆಲ್ಲರೂ ಹೇಳ್ತೀವಲ್ಲ, ದಾವಿದನಿಗೆ ರಾಜ ಆಗ್ತಾನೆ ನೆಕ್ಸ್ಟ್ ಗೊತ್ತಿತ್ತು, ಅವನು ಆದ್ರೂ ಸೌಲ ಕೆಳಗಡೆ ಏನು ಮಾಡ್ದ, ತುಂಬ ಭಯಪಟ್ಟಿದ್ದ, ನಡಿಗಿದ್ದ, ಇದೆಲ್ಲ ಮಾಡ್ತಾ ಇದ್ದ ಅಂತ. ದಾವಿದನಿಗೆ ಯಾರೂ ಹೇಳೇ ಇಲ್ಲ ನೀನೇ ನೆಕ್ಸ್ಟ್ ರಾಜ ಅಂತ. ಪ್ರವಾದನೆ ಪ್ರಕಾರನೂ ಇರಲಿ, ಸಾಮ್ಯಲ ಜಾಗದಲ್ಲಿ ಅಭಿಷೇಕ ಮಾಡಿದ್ರು ಸಹ ಯಾರಿಗೂ ಹೇಳಿಲ್ಲ ನಾನು ಒಂದು ರಾಜನಾಗ ಅಭಿಷೇಕ ಮಾಡ್ತಾ ಇದ್ದೀನಿ ಅಂತ. ಎಲ್ಲರೂ ಏನು ಅಂದ್ಕೊಳ್ತಾರೆ ಗೊತ್ತಾ, ಅವರು ಪದ್ಧತಿಯಲ್ಲಿ ಈ ಥರ ಯಾರೋ ಚಿಕ್ಕ ಲಾಸ್ಟ್ ಮಗನನ್ನು ಕರೆದು ಅವನನ್ನು ಯಾರಾದರೂ ಅಭಿಷೇಕ ಮಾಡಿದರೆ ಅದಕ್ಕೆ ಅರ್ಥ ಏನಂದರೆ, ನೆಕ್ಸ್ಟ್ ನೀನು ನನಗೆ ಸೇವೆ ಮಾಡ್ತೀಯಾ, ನನ್ನ ಜೊತೆಯಲ್ಲಿ ನೀನು ಏನಾಗಿರ್ತೀಯ, ಸೇವೆ ಮಾಡ್ತೀಯ, ಪ್ರವಾದಿಯಾಗಿ ನನ್ನ ಜೊತೆಯಲ್ಲಿ ಏನು ಮಾಡ್ತೀಯ, ನೀನು ಸೇವೆ ಮಾಡ್ತೀಯ. ನಿಮ್ಮನ್ನು ದೇವರು ಏನು ಮಾಡಿದ್ದಾರೆ, ಪ್ರವಾದನೆಗೆ ಜೊತೆ ನೀನು ಮಿನಿಸ್ಟ್ರಿಯಲ್ಲಿ ಜೊತೆಲಿ ನನ್ನ ಸರ್ವೆಂಟಾಗಿ ನನ್ನ ಅಸಿಸ್ಟೆಂಟಾಗಿ ಇರ್ತೀಯ ಅನ್ನೋಂಥ ರೀತಿ ಅಭಿಷೇಕ ಅಷ್ಟೇ ಅದು. ನಾನು ಇವಾಗ ಇಲ್ಲೆಲ್ಲ ಕಡೆ ಓಡಾಡ್ತಾ ಇರಬೇಕಾದ್ರೆ
ನೀ ನನ್ನ ಬ್ಯಾಗು ಅದು ಇದೆಲ್ಲ ಎತ್ಕೊಂಡು ಏನು ಮಾಡಬೇಕು, ನನ್ನ ಜೊತೆಯಲ್ಲಿ ಬರಬೇಕು ಅಂತ. ಅದನ್ನೇ ಜೆಸ್ಸಿ ಆಗಿರಲಿ, ಅವನ ಏನು ಹೇಳ್ತಾರೆ, ನಮ್ಮ ಅವನ ಅಣ್ಣಂದಿರಾಗಿರಲಿ, ಇದನ್ನೇ ಅಂದ್ಕೊಳ್ತಾ ಇದ್ದಾರೆ. ಅಲ್ಲೆಲೂಯ. ಯಾರಿಗೂ ಸಾಮ್ಯಲ್ ಬಾಯಿ ಬಿಟ್ಟು ಹೇಳಿಲ್ಲ ನೆಕ್ಸ್ಟು ರಾಜ ಇವನೇ ಅಂತ. ಆದ್ರೂ ದಾವೀದನಿಗೆ ನೆಕ್ಸ್ಟು ಅವ್ನು ನೋಡಿ ಇದಾಗಿದ ತಕ್ಷಣ ಎಲ್ಲೂ ಹೋಗ್ತಾನೆ, ದಾವೀದನು ಸೌಲ್ನ ಕೋರ್ಟಲ್ಲಿರ್ತಾನೆ, ಸೌಲ ಜೊತೆಯಲ್ಲೇ ಇರ್ತಾನೆ. ಅಲ್ಲೆಲೂಯ. ನಮಗೆ ಯಾವ ಜಾಗದಲ್ಲೂ ದೇವರು ಇಳಿದು ಬಂದು ಸಹ ದಾವೀದನಿಗೆ ಹೇಳಿಲ್ಲ ನೀನೇ ನೆಕ್ಸ್ಟ್ ರಾಜ ಆಗ್ತೀಯ ಅಂತ. ಯೋಚನೆ ಮಾಡಿ ನೋಡಿ, ನೀನು ದೇವರು ಯಾರು ನಮ್ಮ ಸಾಮ್ಯಲ್ ಬಂದು ಅಭಿಷೇಕ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ, ಏನಕ್ಕೂ ಅಭಿಷೇಕ ಮಾಡ್ತಾರೆ. ಆದರೆ ಅವತ್ತಿಂದ ಅವನ ಜೀವನನೇ ಏನಾಯಿತು, ಸಡನ್ನಾಗಿ ಚೇಂಜ್ ಆಯಿತು. ಅವನಿಗೆ ಹೇಳಿಲ್ಲ ನೀನು ಪಾಸ್ಟರ್ ಆಗ್ತಾ ಇತ್ತು. ಇದೇ ನೀವು ಎಕ್ಸಾಂಪಲ್ಗೆ ಹೇಳ್ತೀವಲ್ಲ, ಅವನಿಗೆ ಈ ಒಂದು ಸೇವೆ ಮಾಡ್ತೀಯ, ಅದೋ ಒಂದು ವಿಷಯ ಮಾಡ್ತೀಯ, ಇಲ್ಲ ನೀನು ಈ ಜಾಗದಲ್ಲಿ ನಿನ್ನನ್ನು ಯೂಸ್ ಮಾಡ್ತೀನಿ, ನಿನ್ನನ್ನು ಒಂದು ಸೈನಿಕನಾಗಿಸ್ತೀನಿ, ನನ್ನ ಮೇಲೆ ಇಡ್ತೀನಿ ಅಂತ ಏನೂ ಹೇಳಿಲ್ಲ. ಆದ್ರೂ ಸಹ ಅವ್ರ ದೇವರು ಏನು ಮಾಡ್ತಾರೆ, ಅವನ್ನ ಎಲ್ಲೆಲ್ಲಿ ಇರಬೇಕೋ ಅದೆಲ್ಲ ಜಾಗಗಳನ್ನು ಅವ್ನು ಕರ್ಕೊಂಡೋಗಿ ಇಡಿಸ್ತಾ ಇದ್ದಾರೆ. ನಾವು ಎಷ್ಟೋ ಸತಿ ತಪ್ಪಾದ ರೀತಿಯಲ್ಲಿ ಏನು ಮಾಡಿರ್ತೀವಿ, ನಾವು ಅರ್ಥ ಮಾಡ್ಕೊಂಡಿರ್ತೀವಿ, ದಾವೀದನಿಗೂ ಆಲ್ರೆಡಿ ಅವ್ನು ರಾಜ ಆಗ್ತೀನಿ ಅಂತ ಗೊತ್ತಿತ್ತು, ಅವ್ನು ವೆಯ್ಟ್ ಮಾಡ್ತಾ ಇದ್ದ ಅವನ ಕಾಲಕ್ಕೋಸ್ಕರ, ಅವನು ನನ್ನ ಕಾಲ ಯಾವಾಗ ಬರುತ್ತೆ, ಯಾವಾಗ ರಾಜ ಆಗ್ತೀನಿ ಅಂತ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಆದರೆ ದಾವೀದನಿಗೆ ಏನಿಲ್ಲ, ಅವ್ನು ರಾಜ ಆಗಬೇಕು ಅಂತ ಆಸೆನೂ ಇಲ್ಲ, ರಾಜ ಆಗಬೇಕು ಅನ್ನುವಂಥ ಒಂದು ಅಭಿಷೇಕ ಅವನ ಮೇಲೆ ಇದೆ ಅಂತೂ ಸಹ ಅವನಿಗೆ ಗೊತ್ತಿಲ್ಲ. ಯಾಕಂದರೆ ಸಾಮ್ಯಲ್ ಯಾರಿಗೂ ಆ ಒಂದು ವಿಷಯವನ್ನು ತಿಳಿಸಲೇ ಇಲ್ಲ. ಯಾರ ಬಾಯಿಂದ ಫಸ್ಟ್ ಬರೋದು ಗೊತ್ತಾ, ನೀನು ನೆಕ್ಸ್ಟು ರಾಜ ಆಗ್ತೆ ಅಂತ? ಸೌಲ ಬಾಯಿಂದ ಬರುತ್ತೆ. ಮೊದಲನೇ ಸಾಮ್ಯಲನ್ನು 24ನೇ ಅಧ್ಯಾಯ 20. ಮೊದಲನೇ ಸಾಮ್ಯಲು 24:20. ಸಾಮುವೇಲನು 24ನೇ ವಚನ 20. ನೀನು ಹೇಗೂ ಅರಸನಾಗುವೆ ಎಂದು ಇಸ್ರೇಲ್ ರಾಜ್ಯವು ನಿನ್ನಲ್ಲಿ ಸ್ಥಿರವಾಗುವುದೆಂದು ಬಲೆನು. ಆಮೇಲೆ ನೋಡಿ, ಯಾರು ಹೇಳ್ತಾ ಇದ್ದಾರೆ ಫಸ್ಟು ದಾವೀದನ್ ನೋಡಿ ನೀನು ರಾಜ ಆಗ್ತೀಯ ಅಂತ. ಸೊ ಅವನನ್ನು ಯಾರು ಸಾಯಿಸ್ಬೇಕು ಅಂತ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೋ ಅವನೇ ಏನು ಮಾಡ್ತಾನೆ, ನೀನೇ ನೆಕ್ಸ್ಟ್ ರಾಜ ಆಗ್ತೀಯ ಅಂತ ನನಗೆ ಗೊತ್ತು. ಇದಕ್ಕೆ ಮುಂಚೆ ಯಾರು ಹೇಳಿರ್ತಾರೆ ಅಂದರೆ ಜಾನತನ್ ಹೇಳಿರ್ತಾನೆ, ನೀನು ರಾಜ ಆದ ಮೇಲೆ ನೀನೇನು ಮಾಡಬೇಡ, ನನ್ನ ಕುಟುಂಬವನ್ನು ಏನು ಮಾಡಬೇಡ, ನಾಶ ಮಾಡಿಬಿಡಬೇಡ ಅಂತ. ಯಾರು? ಅವನ ಸ್ನೇಹಿತ. ಸೊ ಫಸ್ಟು ಜಾನತನ್ ಮೂಲಕ ಕೇಳಿಸ್ಕೊಳ್ತಾನೆ, ನೆಕ್ಸ್ಟ್ ಯಾರ ಮೂಲಕ ಕೇಳಿಸ್ಕೊತಾ ಇದ್ದಾನೆ? ಸೌಲ ಮೂಲಕ, ಅವ್ರ ತಂದೆಯ ಮೂಲಕ. ಅಲ್ಲೆಲೂಯ. ಸೊ ಜಾನತನ್ ಸಹ ಏನು ಮಾಡ್ತಾನೆ ಅಂದರೆ ನೋಡಿ, ಅದನ್ನು ಸಹ ಓದೋಣ ಒಂದ್ಸತಿ. 20ನೇ ಅಧ್ಯಾಯ 1ನೇ ಸಾಮ್ಯಲು 20:13-15. 1ನೇ ಸಾಮ್ಯಲನ್ನು 20ನೇ ಅಧ್ಯಾಯ 13-15. 1 Samuel 20:13-15. 1 ಸಾಮ್ಯಲು 20ನೇ ಅಧ್ಯಾಯ ವಚನ 13-15. ನನ್ನ ತಂದೆಯು ನಿನಗೆ ಕೇಡು ಮಾಡ ಮನಸ್ಸುಳ್ಳವನಾಗಿದ್ದಾನೆಂದು ಗೊತ್ತಾದರೆ ಅದನ್ನು ನಿನಗೆ ತಿಳಿಸಿ ನೀನು ತಪ್ಪಿಸಿಕೊಂಡು ಸುರಕ್ಷಿತವಾಗುವ ಹಾಗೆ ನಿನ್ನನ್ನು ಕಳುಹಿಸಿ ಬಿಡುವೆನು. ಹಾಗೆ ಮಾಡದಿದ್ದರೆ ಕರ್ತರು ನನಗೆ ಬೇಕಾದದ್ದನ್ನು ಮಾಡಲಿ. ಅವನು ನನ್ನ ತಂದೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರಲಿ. ನೀನು ಕರ್ತರನ್ನು ಏನು ಹೇಳ್ತಾರೆ, ದೇವರು ನನ್ನ ತಂದೆಯ ಜೊತೆ ಇರುವಂಥ ರೀತಿಯಲ್ಲಿ ನಿನ್ನ ಜೊತೆ ಕಂಟಿನ್ಯೂ ಮಾಡಿ, ನಿನ್ನ ಸಂಗಡಲ್ಲಿ ನೀನು ಕರ್ತರನ್ನು ನೆನೆಸಿ ನನ್ನ ಜೀವಮಾನದಲ್ಲೆಲ್ಲ ನನಗೆ ಕೃಪೆ ತೋರಿಸು. ನಾನು ಸತ್ತ ನಂತರ ನನ್ನ ಮನೆಯ ಮೇಲೆಯೂ ಶಾಶ್ವತವಾಗಿ ನಿನ್ನ ದಯವಿರಲಿ. ಕರ್ತರು ನಿನ್ನ ಎಲ್ಲಾ ಶತ್ರುಗಳನ್ನು ಭೂಮಿಯಿಂದ ತೆಗೆದು ಹಾಕಿದ ಮೇಲಾದರೂ ಅದು ನನ್ನ ಮನೆಯಿಂದ ಅಗಲದಿರಲಿ. ಅಗಲಿದರೆ ಕರ್ತರೇ ಶತ್ರುಗಳ ಕೈಯಿಂದ ದಾವೀದನಿಗೆ ಮುಯಿ ತೀರಿಸಲಿ ಎಂದು ಹೇಳಿ ಅವನ ಮನೆಯವರೊಡನೆ ಒಡಂಬಡಿಕೆ ಮಾಡಿಕೊಂಡು ತಾನು ದಾವೀದನ ಸ್ವಂತ ಪ್ರಾಣದಂತೆ ಪ್ರೀತಿಸಿದ್ದರಿಂದ ಆ ಪ್ರೀತಿ ಸಾಕ್ಷಿಯಾಗಿ ಅವನಿಂದ ಪ್ರಮಾಣ ಮಾಡಿಸಿದನು. ಆಮೇಲೆ 1ನೇ ಸಾಮ್ಯಲ್ 18ನೇ ಅಧ್ಯಾಯ 4ನೇ ವಾಕ್ಯ ಓದಿ, ಬೇಗನೆ ಓದಿ. 18:4. 1 ಸಾಮ್ಯಲು 18ನೇ ಅಧ್ಯಾಯ ವಚನ 4. ಇದಲ್ಲದೆ ಅವನು ತನ್ನ ಮೈಮೇಲಿದ್ದ ನಿಲುವಂಗಿಯನ್ನು, ತನ್ನ ಯುದ್ಧ ವಸ್ತುಗಳನ್ನು, ಕತ್ತಿ, ಬಿಲ್ಲುಗಳ ನಡುಕಟ್ಟುಗಳನ್ನು ದಾವೀದನಿಗೆ ಕೊಟ್ಟನು. ಜಾನತನ್. ದಾವೀದನಾದರೂ ಸೌಲನು ಎಲ್ಲಿಗೂ ಕಳಿಸಿದರೂ ಹೋಗಿ ಎಲ್ಲವನ್ನು ವಿವೇಕದಿಂದ ನಡೆಸುತ್ತಿದ್ದನು. ಸೌಲನು ಇವನನ್ನು ಸೇನಾಧಿಪತಿಯಾಗಿ ನೇಮಿಸಿದನು. ಆಮೇಲೆ ಸಾಕು. ಜಾನತನ್ ನೋಡಿ ಏನು ಮಾಡ್ತಾನೆ, ಅವನ ಮೇಲೆ ಇರುವಂಥ ಬಟ್ಟೆ, ಅವನ ಮೇಲೆ ಹಾಕ್ಕೊಂಡಿರುವಂಥ ರಾಯಲ್ ಬಟ್ಟೆ ಆಗಿರಲಿ, ಅವನ ಕತ್ತಿ ಆಗಿರಲಿ ಎಲ್ಲ ಎತ್ಕೊಂಡೋಗಿ ಏನು ಮಾಡ್ತಾನೆ, ದಾವೀದನ್ ಕೊಡ್ತಾನೆ.
ಯಾರಾವುದು ಆ ರೀತಿ ಒಂದು ವಿಷಯ ಮಾಡಿದ್ರೆ ಆ ಜಾಗದಲ್ಲಿ ಅದಕ್ಕೆ ಅರ್ಥ ಏನಂದರೆ ನನ್ನ ಅಧಿಕಾರ ಏನು ಮಾಡ್ತೀನಿ ನಿನಗೆ ಕೊಡ್ತಾ ಇದ್ದೀನಿ, ನನಗೆ ಅಧಿಕಾರ ಬೇಡ, ನಾನು ಏನು ಮಾಡ್ತೀನಿ, ನನ್ನ ಅಧಿಕಾರ ನಿಂದು ಅಂತ ಮೊದಲೇ ಜಾನತನ್ ಏನು ಮಾಡಿಬಿಡ್ತಾ ಇದ್ದಾರೆ, ದಾವಿದನಿಗೆ ಎತ್ಕೊಂಡು ಹೋಗಿ ಕೊಟ್ಬಿಡ್ತಾರೆ. ಜಾನತನಿಗೆ ರಾಜ ಆಗಬೇಕು ಅನ್ನುವಂಥ ಅವನ ಮೈಂಡಲ್ಲಿ ಆ ಜಾಗದಲ್ಲಿ ಇಲ್ಲ. ಓಕೆ, ನಾವೇನು ನೋಡೋದ್ವಲ್ಲ, 2 ವಿಷಯಗಳು ನೋಡ್ತಾ ಇದ್ದೀವಿ. ಅವನೇನು ಮಾಡ್ತಾನೆ, ಅವನೇ ಹೇಳ್ತಾನೆ ಫಸ್ಟು ಜಾನತನ್ ಬಾಯಿಂದಾನೆ ದಾವಿದನ್ ಕೇಳಿಸ್ಕೊತಾನೆ, ನೀನು ನೆಕ್ಸ್ಟು ರಾಜ ಆಗ್ತೀಯ ಅಂತ. ನೆಕ್ಸ್ಟು ಸೌಲಿನ ಬಾಯಲ್ಲಿ ಏನು ಮಾಡ್ತಾನೆ, ಕೇಳಿಸ್ಕೊತಾನೆ, ನೀನೇ ನೆಕ್ಸ್ಟು ರಾಜ ಅಂತ ನನಗೆ ಗೊತ್ತು. ಇದಾದ ಮೇಲೆ 3ನೇ ಸತಿ ಯಾರ ಹತ್ರ ಕೇಳಿಸ್ಕೊತಾನೆ ಅಂದರೆ ಅಬಿಗೇಲ್ ಅನ್ನುವಂಥ ಒಂದು ಸ್ತ್ರೀನ ಬಳಿಯಿಂದ ಕೇಳಿಸ್ಕೊತಾನೆ. 25ನೇ ಅಧ್ಯಾಯ, 1 ಸಾಮುವೇಲನು 25ನೇ ಅಧ್ಯಾಯ 28ರಿಂದ 30. 1 ಸಾಮುವೇಲನು 25ನೇ ಅಧ್ಯಾಯ ವಚನ 28ರಿಂದ 30. ನಿನ್ನ ದಾಸಿಯ ಅಪರಾಧಕ್ಕೆ ಕ್ಷಮಾಪಣೆಯಾಗಲಿ. ಸ್ವಾಮಿಯೇ, ನೀನು ಕರ್ತನ ಶತ್ರುಗಳೊಡನೆ ಯುದ್ಧ ಮಾಡುವುದರಿಂದ ಆತನು ನಿನ್ನ ಮನೆಯನ್ನು ಶಾಶ್ವತವಾಗಿ ಸ್ಥಿರಪಡಿಸುವನು. ಆದುದರಿಂದ ನಿನ್ನ ಜೀವಮಾನದಲ್ಲೆಲ್ಲ ನಿನ್ನಲ್ಲಿ ಕೆಟ್ಟತನವು ಕಾಣದೇ ಇರಲಿ. ಯಾವನಾದರೂ ನನ್ನ ಸ್ವಾಮಿಯಾದ ನಿನ್ನನ್ನು ಹಿಂಸಿಸಿ ಜೀವ ತೆಗೆಯಬೇಕೆಂದು ಇರುವಾಗ ಆ ನಿನ್ನ ಜೀವವು ನಿನ್ನ ದೇವರಾದ ಕರ್ತರ ರಕ್ಷಣೆಯಲ್ಲಿ ಇರುವ ಜೀವ ನಿಕ್ಷೇಪದಲ್ಲಿ ಭದ್ರವಾಗಿ ಇರಲಿ. ಆಮೇನ್. ಸೊ 3 ಜನರ ಹತ್ರದಿಂದ ಏನು ಮಾಡ್ತಾನೆ, ದಾವಿದನು ನೀನು ರಾಜ ಆಗ್ತೀಯ ಅಂತ ಕೇಳಿಸ್ಕೊತಾ ಇದ್ದಾನೆ. 3 ಜನರಲ್ಲೂ ಸಾಮ್ಯಲ್ ಒಂದು ಮನುಷ್ಯನೇ ಅಲ್ಲ. ಸಾಮ್ಯಲ್ ದಾವಿದನ್ ನೋಡಿ ನೀನು ರಾಜ ಆಗ್ತೀಯ ಅಂತ ಹೇಳೇ ಇಲ್ಲ. ಅವನಿಗಾಗಲಿ ಅವನ ಕುಟುಂಬಕ್ಕಾಗಲಿ ಯಾರಿಗೂ ಅವನು ರಾಜ ಆಗ್ತಾನೆ ಅಂತ ಗೊತ್ತಿರಲಿಲ್ಲ. ಹಲ್ಲೆಲೂಯ. ಯಾರ್ಯಾರ ಮೂಲಕ ಕೇಳಿಸ್ಕೊಂತಾನೆ, ಅವನಿಗೆ ದಾವಿದನಿಗೆ ಎಲ್ಲಿಂದ ಅರ್ಥ ಆಗುತ್ತೆ ನಾನು ರಾಜ ಅನ್ನುವಂಥ ಪೊಸಿಷನ್ಗೆ ಹೋಗ್ತಾ ಇದ್ದೀನಿ ಅಂತ, ಅವನಿಗೆ ದೇವರು ಸಡನ್ನಾಗಿ ಕೊಟ್ಟಿರುವಂಥ ಅಭಿಷೇಕದಿಂದ, ಆ ಅಭಿಷೇಕದಿಂದ ದಾವಿದನ ಏನು ಮಾಡ್ತಾನೆ, ಅವನು ಸಹ ಏನು ಮಾಡ್ತಾನೆ, ಒಂದು ಸಿಂಹದ ಬಾಯನ್ನು ಏನು ಮಾಡಿರ್ತಾನೆ, ಕಿತ್ತಿರ್ತಾನೆ. ಅವನೇನು ಮಾಡ್ತಾನೆ, ಸೌಲ್ ಇರಬೇಕಾಗಿರುವಂಥ ಜಾಗ, ಸೌಲಿನ ಮೇಲೆ ಅಭಿಷೇಕ ಇದ್ದಿದ್ರೆ ಸೌಲು ಗೋಲಿಯಾತ್ ವಿರೋಧವಾಗಿ ಹೋಗಿ ನಿಂತ್ಕೊಬೇಕಾಗಿತ್ತು. ಆದರೆ ನಿಜವಾಗ್ಲೂ ಯಾರ ಮೇಲೆ ಅಭಿಷೇಕ ಇದೆ, ದಾವಿದನ ಗೋಲಿಯಾತ್ ವಿರೋಧವಾಗಿ ಏನು ಮಾಡ್ತಾನೆ, ಎಂದು ದಾವಿದನಿಗೆ ಸಡನ್ನಾಗಿ ಇಷ್ಟು ಧೈರ್ಯ ಬರುವುದಕ್ಕೆ, ಎಕ್ಸ್ಟ್ರಾ ಧೈರ್ಯ ಬರುವುದಕ್ಕೆ ಕಾರಣ ಏನು, ಅಭಿಷೇಕ. ಹಲ್ಲೆಲೂಯ. ಅವನು ಅಭಿಷೇಕ ಮಾಡಿರುವಂಥ ಪಾತ್ರೆನೇ ಏನು ಬೇರೆ. ದಾವಿದನನ್ನು ನೀವು ನೋಡಬೇಕಾದ್ರೆ, ಅವನನ್ನು ಕರಿಬೇಕಾದ್ರೆ ದಾವಿದನಿಗೂ ಮತ್ತು ಸೌಲಿಗೂ ಯೂಸ್ ಮಾಡುವಂಥ ಪದಗಳು ಬೇರೆ. 1 ಸಾಮುವೇಲ 8ನೇ ಅಧ್ಯಾಯದಲ್ಲಿ ಈ ಜನರೆಲ್ಲ ಕೇಳ್ತಾ ಇರುವುದು ಒಂದು ರಾಜನಿಗೋಸ್ಕರ. ಅವರ ಭಾಷೆಯಲ್ಲಿ ಮೆಲೆಕ್ ಅಂತಾರೆ. ಆ ವಾಕ್ಯಕ್ಕೆ ಅರ್ಥ ಏನಂದರೆ, ಮಹಾರಾಜ, ನಮ್ಮನ್ನು ಆಳ್ವಿಕೆ ಮಾಡಬೇಕಾಗಿರುವಂಥ, ನಮ್ಮ ಮೇಲೆ ಅಧಿಕಾರ ತೋರಿಸಿ ಆಳ್ವಿಕೆ ಮಾಡುವಂಥ ರಾಜ ಯಾರು, ಸೌಲಿಗೆ ಯೂಸ್ ಮಾಡುವಂಥ ಪದ ಮೆಲೆಕ್ ಅನ್ನೋದು. ಏನಂದರೆ ಎಲ್ರಿಗೂ ಮೇಲೆ ಇರುವಂಥ ಒಂದು ಮನುಷ್ಯ. ಅವನು ಹೇಳುವುದೇ ಏನು ಸಟ್ಟ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇದು ಯಾರಿಗೆ ಕರೆಕ್ಟಾಗಿರುತ್ತೆ ಅಂದರೆ, ಈಜಿಪ್ತಲ್ಲೂ ಮತ್ತು ನಮ್ಮ ಕಾನಾನ್ ದೇಶದಲ್ಲೆಲ್ಲ ಇರುವಂಥ ರಾಜರಿಗೆ ಯಾವ ಒಂದು ಪದ ಯೂಸ್ ಮಾಡಿದ್ರು ಆ ಪದನೇ ಸೌಲ್ಗೂ ಯೂಸ್ ಮಾಡ್ತಾರೆ ಈಬ್ರೂ ಭಾಷೆಯಲ್ಲಿ. ಆದರೆ ದಾವಿದನಿಗೆ ಮಾತ್ರ ಏನು ಯೂಸ್ ಮಾಡ್ತಾರೆ ಅಂದರೆ ನಾಗಿಡ್ ಅನ್ನುವಂಥ ಪದವನ್ನು ಯೂಸ್ ಮಾಡ್ತಾರೆ. ಅದಕ್ಕರ್ಥ ರಾಜ ಅಲ್ಲ, ಅದಕ್ಕರ್ಥ ನಾಯಕ ಅಥವಾ ಅಧಿಪತಿ. ಎರಡೂ ರಾಜ ಅನ್ನೋದಕ್ಕೂ ನಾಯಕ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ರಾಜ ಅಂದರೆ ನನ್ನ ಮೇಲೆ ಆಳ್ವಿಕೆ ಮಾಡುವಂಥ ಮನುಷ್ಯ, ಆದರೆ ನಾಯಕ ಅನ್ನುವಂಥಕ್ಕೆ ಪದ ನನ್ನ ರೆಪ್ರೆಸೆಂಟ್ ನನ್ನ ಪ್ರತಿನಿಧಿಯಾಗಿದ್ದಾನೆ, ನನ್ನನ್ನೇನು ಮಾಡ್ತಾನೆ, ನನಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಸೊ ಸಾಮ್ಯಲ್ನ ಪುಸ್ತಕದಲ್ಲಿ ದಾವಿದನನ್ನು ಕುರಿತಾಗಿ ಬರೀಬೇಕಾದ್ರೆ ಅವನನ್ನು ಪ್ರತಿನಿಧಿಯಾಗಿ ನೋಡ್ತಾ ಇದ್ದಾರೆ, ನಾಯಕನಾಗಿ ನೋಡ್ತಾ ಇದ್ದಾರೆ, ಹೀರೋ ಥರ ನೋಡ್ತಾ ಇದ್ದಾರೆ. ಅವನಿಗೇನು ಅವ್ನು ರಾಜ ಅನ್ನೋದು ಪದ ಯೂಸ್ ಮಾಡಿಲ್ಲ ಅವನಿಗೆ. ಹಲ್ಲೆಲೂಯ. ಓಕೆ, ಲಾಸ್ಟ್ ಒಂದೇ ಒಂದು ಟಾಪಿಕ್ ಏನು ಮಾತಾಡಬೇಕಂದ್ರೆ 14ನೇ ವಾಕ್ಯ ಓದಿ. 1 ಸಾಮುವೇಲ 16ರಲ್ಲಿ 14, 16ಅಲ್ಲಿ 14-15. ಕರ್ತನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಕರ್ತರು ಕಳಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿದ್ದರಿಂದ ಅವನ ಸೇವಕರು ಅವನಿಗೆ, ಇಗೋ, ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ. ಸ್ವಾಮಿ, ಅಪ್ಪಣೆಯಾಗಲಿ, ನಿನ್ನ ಸನ್ನಿಧಿಯಲ್ಲಿ ನಿಂತಿರುವ ನಿನ್ನ ಸೇವಕನಾದ ನಾವು ಹೋಗಿ ಕಿನ್ನರಿ ಬಾರಿಸುವವರಲ್ಲಿ ನಿಪುಣನಾದ ಒಬ್ಬನನ್ನು ಹುಡುಕಿ ತರುತ್ತೇವೆ. ಕರ್ತರಿಂದ ಕಳಿಸಲ್ಪಟ್ಟ ದುರಾತ್ಮವು. ಆಮೇನ್. ಓಕೆ, ನೀವೆಲ್ಲರೂ ಏನು ಅಂದ್ಕೊಳ್ತೀರಾ? ಸೌಲಿಗೆ ಪಿಶಾಚಿ ಹಿಡ್ಕೊಂಡಿತ್ತ, ದುರಾತ್ಮ ಹಿಡ್ಕೊಂಡಿತ್ತ? ಓಕೆ, ಹಿಡ್ಕೊಂಡಿತ್ತ ಇಲ್ವಾ? ಅವನ ಮೇಲೆ ಬರ್ತಾ ಇತ್ತು, ಅವನ ಮೇಲೆ ಆವಾಗ ಬರ್ತಾ ಇತ್ತು ಅಂತ ಬೇರೆ
ಲಾಸ್ಟ್ ಟಾಪಿಕ್ ಇದೆ, ಬೇಗನೆ ಮುಗಿಸಿದ್ರೆ ನಾನು ಬೇಗನೆ ಮುಗಿಸ್ಬೋದು. ಹಾಂ, ಏನಾಗಿರ್ಬೋದು? ಅವನ ಮೇಲೆ ಪಿಶಾಚಿ ಹಿಡ್ಕೊಂಡಿದ್ದಿರ್ಬೋದಾ ಇಲ್ವಾ? ಓಕೆ, ಅವರ ಭಾಷೆಯಲ್ಲಿ ತಿರುಗಿ ನೋಡಿ. ನಾವು ಎಲ್ಲ ವಿಷಯಗಳನ್ನು ಯಾವ ಭಾಷೆಯಲ್ಲಿ ಓದ್ತೀವೋ ಆ ಭಾಷೆಗೆ ತಕ್ಕಂಥ ಅರ್ಥ ಬರುತ್ತೆ. ಇವರ ಕಾಲದಲ್ಲಿ, ಅಟ್ಲೀಸ್ಟ್ ದಾವೀದನು ಅಥವಾ ಸಾಮ್ಯೇಲನ ಕಾಲದಲ್ಲಿ ಪಿಶಾಚಿ ಅಥವಾ ಪಿಶಾಚಿಗಳಿದ್ರು ಅನ್ನೋದು ಅವ್ರಿಗೆ ನಂಬಿಕೆ ಇರಲಿಲ್ಲ. ಅವ್ರಿಗೆ ಆ ಕಾಲದಲ್ಲಿ ಮಾತ್ರ ನಂಬಿಕೆ ಇರಲಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ದೇವರ ಹತ್ರದಿಂದ ಇವಾಗ ಎಲ್ರಿಗೂ ಬರುವಂಥ ಡೌಟ್ ಏನು, ದೇವರ ಹತ್ರದಿಂದ ಪಿಶಾಚಿ ಬರೋಕ್ಕೆ ಸಾಧ್ಯನಾ, ಅಥವಾ ದೇವ್ರ ಹತ್ರದಿಂದ ಬಂದಂಥ ದುರಾತ್ಮ ಅಂತ. ಇಲ್ಲಿ ಯೂಸ್ ಮಾಡುವಂಥ ಪದ ಅದೇನಂತ ಹೇಳ್ತಾರೆ ನೋಡಿ, ಇನ್ನೊಂದು ಸತಿ ಓದಿ 15ನೇ ವಾಕ್ಯ. ಇಗೋ, ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ. ಆಮೇಲೆ ದೇವರಿಂದ ಬಂದಂಥ ದುರಾತ್ಮ ಇವನನ್ನು ಪೀಡಿಸ್ತಾ ಇದೆ ಅನ್ನೋದಕ್ಕೆ ಅರ್ಥ ಏನಂದರೆ, ಅವ್ರು ಏನು ನಂಬಿಲ್ಲ ಪಿಶಾಚಿ, ನಾವು ಯಾವ ರೀತಿ ಇವಾಗ ಆತ್ಮ ಪಿಶಾಚಿ ಹಿಡ್ಕೊಂಡಿದೆ ಅಂತೀವಿ ಆ ರೀತಿ ಅವ್ರಿಗೆ ಆ ನಂಬಿಕೆ ಇರಲಿಲ್ಲ. ಅವರ ಪ್ರಕಾರ, ಅವರ ಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೊಬೇಕಂದ್ರೆ, ಒಬ್ಬನನ್ನು ಬಿಟ್ಟು ದೇವರ ಆತ್ಮ, ದೇವರ ಅಭಿಷೇಕ ಒಂದು ಮನುಷ್ಯನನ್ನು ಬಿಟ್ಟು ಹೋದರೆ ಸಡನ್ನಾಗಿ ದುರಾತ್ಮ ಬರುತ್ತೆ ಅನ್ನೋದಲ್ಲ, ಸಮಾಧಾನವನ್ನು ಬಿಟ್ಟು ಹೋಗ್ಬಿಡುತ್ತೆ. ದೇವರ ಅಭಿಷೇಕ ಇರುವವರೆಗೂ ಒಂದು ಮನುಷ್ಯನಲ್ಲಿ ಸಮಾಧಾನ, ಸಂತೋಷ ಅನ್ನುವುದು ಇರೋಕ್ಕೆ ಸಾಧ್ಯ. ಯಾವಾಗ ದೇವರ ಆತ್ಮ ಅವನನ್ನು ಬಿಟ್ಟು ಹೋಗ್ಬಿಡುತ್ತೋ ಸಡನ್ನಾಗಿ ಅವ್ನಿಗೆ ಏನಾಗತ್ತೆ ಅಂದರೆ, ಆ ಒಂದು ಡಿಪ್ರೆಷನ್, ಸ್ಯಾಡ್ನೆಸ್ ಅಂತಾರಲ್ಲ, ದೇವರ ಒಂದು ಸಮಾಧಾನ ಅವನಲ್ಲಿ ಇಲ್ಲದೆ ಹೋಗ್ಬಿಡುತ್ತೆ, ದೇವರ ಸಂತೋಷ ಅವನಲ್ಲಿಲ್ಲ. ಅವ್ರು ಇದನ್ನೇನು ಹೇಳ್ತಾ ಇದ್ದಾರೆ ಅಂದರೆ, ದೇವ್ರ ಹತ್ರದಿಂದ ಬಂದ ದುರಾತ್ಮ ಅಂದರೆ ದೇವ್ರು ಇಲ್ಲದೇ ಇರುವಂಥ ಜಾಗದಲ್ಲಿ ಇವನನ್ನು ಆ ಒಂದು ಡಿಪ್ರೆಷನ್ ಆಗಿರಲಿ ಅಥವಾ ಮನಸ್ಸು ಯಾವ ರೀತಿ ಏನಾಗಿದೆ, ಒಂದು ರೀತಿ ಆಗಿದೆ, ಅವನೊಂಥರ ಏನಾಗ್ಬಿಡ್ತಾನೆ, ಒಂದು ಹುಚ್ಚು ಹಿಡಿದಂಥ ಮನುಷ್ಯನ ರೀತಿಯಲ್ಲಿ ಏನಾಗುತ್ತೆ, ಅವನಿಗೆ ಅಷ್ಟು ಸಡನ್ನಾಗಿ ಏನಾಗುತ್ತೆ, ದೇವರ ಆತ್ಮನ ಬಿಟ್ಟು ಹೋಗಿದ ತಕ್ಷಣ ಅವನಲ್ಲಿ ಇರುವಂಥ ಸಮಾಧಾನ ಅವನನ್ನು ಬಿಟ್ಟು ಹೋಯಿತು. ಅದನ್ನೇ ಈ ಜಾಗದಲ್ಲಿ ಅವರ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಏನಂತ, ದುರಾತ್ಮ, ದೇವರ ಹತ್ರದಿಂದ ಬಂದ ದುರಾತ್ಮ ಅಂದರೆ ಅದಕ್ಕೆ ಅರ್ಥ ದೇವರು ಅವನ ಮೇಲೆ ಕಳಿಸಿರುವಂಥ ಒಂದು ಸ್ಯಾಡ್ನೆಸ್, ಅಸಮಾಧಾನ. ದೇವರು ಇಲ್ಲದೇ ಇರುವಂಥ ಜಾಗದಲ್ಲಿ ಯಾವ ಅಸಮಾಧಾನ ಇದೆಯೋ ಆ ರೀತಿ ಒಂದು ಅಸಮಾಧಾನ ಅವನಲ್ಲಿತ್ತು. ಹಲ್ಲೆಲೂಯಾ. ಅವನಿಗೆ ಪಿಶಾಚಿ ಹಿಡ್ಕೊಂಡಿತ್ತು ಅನ್ನೋದು ಆ ಜಾಗದಲ್ಲಿ ಅರ್ಥ ಇಲ್ಲ. ಸೊ ಸೌಲಿಗೆ ಬಂದಿದ್ದೇನೆಂದರೆ, ದೇವರ ಅಭಿಷೇಕ, ದೇವರ ಆತ್ಮನೇ ಅವನನ್ನು ಬಿಟ್ಟು ಏನಾಗ್ಬಿಡ್ತಾರೆ, ದೂರ ಹೋಗ್ಬಿಡ್ತಾರೆ. ಓಕೆ, ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಾವು ಅರ್ಥ ಮಾಡಿಕೊಳ್ಳದೇ ಇರುವಂಥ ವಿಷಯಗಳಲ್ಲಿ ಇದು ಒಂದು. ಏನು ಅರ್ಥ ಅಂದರೆ, ದೇವರ ಆತ್ಮ ಸೌಲನ್ನು ಬಿಟ್ಟು ಹೋಗಬೇಕಾದ್ರೆ ಆ ಜಾಗದಲ್ಲಿ ಅವ್ರು ಏನು ಮಾಡ್ತಾರೆ, ಸೈಲೆಂಟಾಗಿ ಹೋಗ್ತಾರೆ. ಆದರೆ ಅವನಿಗೆ ಇಮಿಡಿಯೇಟಾಗಿ ಗೊತ್ತಾಗುವಂಥ ಸೈಡ್ ಎಫೆಕ್ಟ್ ಏನು, ಸಮಾಧಾನವನ್ನು ಜೀವನದಲ್ಲಿ ಇಲ್ಲ. ಇವತ್ತು ನಮ್ಮ ಜೀವನದಲ್ಲಿ ಪವಿತ್ರಾತ್ಮರು ನಿಮ್ಮನ್ನು ಬಿಟ್ಟು ಹೋಗದೇ ಇದ್ರೂ, ಒಂದು ವೇಳೆ ನಿಮ್ಮನ್ನು, ಯಾಕಂದರೆ ಒಂದು ಸತಿ ರಕ್ಷಣೆ ಹೊಂದ್ಕೊಂಡು, ನಿಜವಾದ ರಕ್ಷಣೆ ಹೊಂದ್ಕೊಂಡಿದ್ರೆ ಪವಿತ್ರಾತ್ಮರು ಏನಾಗಲ್ಲ, ನಿಮ್ಮನ್ನು ಬಿಟ್ಟು ದೂರ ಹೋಗೋದೇ ಇಲ್ಲ. ಅವ್ರು ನಿಮ್ಮನ್ನು ಇನ್ನೂ ಅವರ ಹತ್ರಕ್ಕೆ ಏನು ಮಾಡ್ತಾರೆ, ಕರೆಸ್ಕೊಳ್ತಾರೆ. ಆದರೆ ಒಂದು ವೇಳೆ ನಾವು ದೇವರನ್ನು ಬಿಟ್ಟು ದೂರ ಹೋಗಿದ್ರು, ಅವ್ರ ಜೊತೆ ಇರುವಂಥ ಒಡನಾಟ ದೇವರನ್ನು ಬಿಟ್ಟು ನಮಗೆ ದೂರ ಆಗಿದ್ರು, ನಮಗೆ ಇಮ್ಮಿಡಿಯೇಟಾಗಿ ಗೊತ್ತಾಗುವಂಥ ಎಫೆಕ್ಟ್ ಏನಂದರೆ ಸಮಾಧಾನ. ನಾವೆಲ್ಲರೂ ಏನರ್ಥ, ನಮ್ಮ ಜೀವನದಲ್ಲಿ ಸಡನ್ನಾಗಿ ಸಮಾಧಾನ, ಸಂತೋಷ ಅನ್ನೋದು ಇಲ್ಲದೆ ಹೋಯಿತು. ಸಮಾಧಾನ ಅಂದರೆ, ಸಂತೋಷ ಅನ್ನೋದ್ರೆ ಕಷ್ಟ ಬರಲ್ಲ ಅನ್ನೋದು ಅರ್ಥ ಅಲ್ಲ. ಸಮಾಧಾನ ಅನ್ನೋದು ಎಷ್ಟೇ ಕಷ್ಟ ಬಂದರೂ ನಾನು ಸಮಾಧಾನವಾಗಿ ದೇವರಲ್ಲಿ ನಂಬಿಕೆ ಇಡುತ್ತೀನಿ ಅನ್ನೋದು. ಹಲ್ಲೆಲೂಯಾ. ಯಾಕಂದರೆ ನಾವೆಲ್ಲರೂ ಏನು ಅಂದ್ಕೊಳ್ತೀವಿ ಅಂದರೆ, ನಾವು ದೇವರನ್ನು ನೋಡಿ, ಇವಾಗ ದೇವರೇ ನಿಮ್ಮನ್ನು ನೋಡಿ ಕೇಳ್ತಾರೆ, ಆವಾಗ ನಾನು ಅತಿಶಯ ಮಾಡಿದ್ನಲ್ಲ, ಇವಾಗ ನಿನ್ನ ಜೀವನದಲ್ಲಿ ಅತಿಶಯ ಮಾಡೋಕ್ಕೆ ಸಾಧ್ಯ ಇಲ್ವ ಅಂತ ಕೇಳಿದ್ರೆ ಎಷ್ಟೋ ಜನ ಏನು ಹೇಳ್ತಾರೆ, ದೇವರು ಆವಾಗ ಮಾಡಿದರು, ಆ ಕಾಲದಲ್ಲಿ ದೇವರು ಏನು ಮಾಡಿದ್ರು, ನನಗೊಂದು ಅತಿಶಯ ಮಾಡಿದ್ದು. ಅದಕ್ಕೆ ಅರ್ಥ ಏನಂದರೆ, ಆವಾಗ ನಡೆದಿದ್ದು ದೇವರಲ್ಲ, ಏನೋ ಬೈ ಚಾನ್ಸ್ ಏನಾಯಿತು, ನಡೆದು ಬಿತ್ತು ಅನ್ನೋದೇ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ನಾವು ಯಾವಾಗೆಲ್ಲ ಹೇಳ್ತೀವೋ ದೇವರೇ ಅಭಿಷೇಕ ಮಾಡಿದರು ಅಥವಾ ದೇವರೇ ಒಂದು ದೊಡ್ಡ ಮಿರಾಕಲ್ ಮಾಡಿದರು ಅಂತ ಹೇಳುವಾಗ, ದೇವರು ಆ ಕಾಲದಲ್ಲಿ ಮಾಡಿದ್ರು, ಇವಾಗ ಏನಾಗ್ತಾ ಇಲ್ಲ, ನಡೀತಾ ಇಲ್ಲ ಅನ್ನೋ ಪದಕ್ಕೆ ದೇವ್ರಿಗೆ ಅರ್ಥ ಏನು ಗೊತ್ತಾ, ಅದಕ್ಕೆ ಅರ್ಥ ಏನಂದರೆ, ಆ ಕಾಲದಲ್ಲಿ ಏನೋ ಬೈ ಚಾನ್ಸ್ ನಡೆದ್ಬಿಡ್ತು, ಇವಾಗ ದೇವರು ಅದನ್ನು ಮಾಡಲ್ಲ ಅಥವಾ ದೇವರು ಅದನ್ನು ಮಾಡಿಲ್ಲ ಅಂತ ಅರ್ಥ. ನಾವು ಅರ್ಥ ಮಾಡ್ಕೊಂಡಿದ್ದೀವಿ ನಮ್ಮ ಮನಸ್ಸಲ್ಲಿ. ಸೊ ನಾವು ದೇವರಿಗೆ ಕೆಲವು ವಿಷಯಗಳನ್ನ ಕೊಡಬೇಕಾದ್ರೆ ಈ ಸಮಾಧಾನ, ಈ ಸಂತೋಷ ನಮಗೆ ಬರುವುದು ದೇವರ ಪವಿತ್ರಾತ್ಮ ನಮ್ಮ ಜೊತೆಯಲ್ಲಿ ಇರುವಾಗ ಮಾತ್ರ. ಹಲ್ಲೆಲೂಯಾ. ಅನ್ಯ ಜನರಿಗೂ ನಮಗೂ ಇರುವಂಥ ವ್ಯತ್ಯಾಸ, ಮೋಸೆ ಏನಂತ ಹೇಳ್ತಾರೆ, ದೇವರ ಪ್ರಸನ್ನತೆ. ಮೋಸೆ ಏನಂತ ಹೇಳ್ತಾರೆ, ದೇವರೇ, ಅನ್ಯ ಜನರಿಂದ ನನ್ನನ್ನು ಬೇರ್ಪಡಿಸಿ ತೋರಿಸುವುದೇನು ನಿಮ್ಮ ಪ್ರಸನ್ನತೆ. ಇಸ್ರೇಲ್ ಜನರನ್ನ ಬೇರ್ಪಡಿಸೋದೇನಂತೆ, ದೇವರ ಪ್ರಸನ್ನತೆ. ಅವ್ರೇನು ಹೇಳ್ತಾರೆ, ದೇವರೇ, ನೀವು ಬರದೇ ಹೋದರೆ ಈ ಜಾಗವನ್ನು ಬಿಟ್ಟು ನಾವು ಹೋಗೋದೇ ಇಲ್ಲ, ನಿಮ್ಮ ಪ್ರಸನ್ನತೆ ಇಲ್ಲದೆ ಬೇರೆ ಜನರಿಗೂ ನಮಗೂ ಏನೂ ವ್ಯತ್ಯಾಸನೇ ಇಲ್ಲ.
ಎಷ್ಟೋ ಜನರಿಗೆ ಅವರ ಜೀವನದಲ್ಲಿ ಸಂತೋಷ ಸಮಾಧಾನ ಇಲ್ಲದೆ ಹೋದ್ರೂ ದೇವರು ನಮ್ಮನ್ನು ಬಿಟ್ಟು ದೂರ ಹೋಗಿದ್ದಾರೆ ಅಂತಾನೆ ಅರ್ಥ ಆಗಲ್ಲ, ಅಥವಾ ನಾವು ದೇವರನ್ನು ಬಿಟ್ಟು ದೂರ ಹೋಗಿದ್ದೀನಿ ಅಂತಾನೆ ಅರ್ಥನೇ ಆಗಲ್ಲ. ಈ ಸಮಾಧಾನ ಸಂತೋಷ ಅನ್ನೋದು ಒಂದು ಕ್ರಿಸ್ತುವನಲ್ಲಿ ಇರುವಂಥ ಒಂದು ಮನುಷ್ಯನಿಗೆ ಅಷ್ಟು ಮುಖ್ಯವಾದಂಥ ಒಂದು ವಿಷಯ. ಯೇಸು ಕ್ರಿಸ್ತುವಾಗಿರಲಿ, ಅವರ ಶಿಷ್ಯರಾಗಿರಲಿ, ಪೌಲಾಗಿರಲಿ, ನೋಡಿ ಅವ್ರ ಕಷ್ಟದಲ್ಲೂ ಏನು ಹೇಳ್ತಾರೆ, ನಾನು ಎಲ್ಲದಲ್ಲೂ ನಾನು ಸಂತೋಷವಾಗಿರುವುದನ್ನು ಏನು ಮಾಡಿದ್ದೀನಿ, ಕಲ್ತಿದ್ದೀನಿ ಅಂತಾರೆ, ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾರು? ಪೌಲ್ ಬರೀತಾರೆ, ನಾನು ತುಂಬ ಚೆನ್ನಾಗೂ ಇದ್ದಿದ್ದೀನಿ, ಏನು ಇಲ್ಲದೇನೂ ಇದ್ದಿದ್ದೀನಿ, ಎಲ್ಲ ವಿಷಯದಲ್ಲೂ ನಾನು ಏನಾಗಿದ್ದೀನಿ, ಸಂತೋಷ ಸಮಾಧಾನವಾಗಿದ್ದೀನಿ ಅಂತಾರೆ. ಹಲ್ಲೆಲೂಯಾ. ನಮ್ಮಲ್ಲಿ ಆ ಒಂದು ಸಮಾಧಾನ ಇಲ್ಲದೆ ಇರೋದಕ್ಕೆ ಕಾರಣ ದೇವರ ಜೊತೆಯಲ್ಲಿ ನಾವು ನಡೆಯದೇ ಇರುವುದು. ಹಲ್ಲೆಲೂಯಾ. ಸೌಲ್ ನೋಡಿ ಸಡನ್ನಾಗಿ ಏನು ಮಾಡಬೇಕಾಗಿತ್ತು, ದಾವೀದನು ಬಂದು ಆ ಜಾಗದಲ್ಲಿ ಮ್ಯೂಸಿಕ್ ಬಾರಿಸ್ದೆ ಹೋದರೆ ಅವನಿಗೇನಿಲ್ಲ, ಸಮಾಧಾನ ಒಂದು ಅವನಿಗೆ ಸಿಗ್ತಾನೆ ಇಲ್ಲ. ಸಡನ್ನಾಗಿ ಏನು ಅವನ ಕೋಪ ಬರುತ್ತೆ, ಸಡನ್ನಾಗಿ ಒಂದು ವಿಷಯ. ಇವತ್ತು ನೀವು ಯೋಚನೆ ಮಾಡಿ ನೋಡಿ, ಸಡನ್ನಾಗಿ ನಮಗೂ ಏನಾಗುತ್ತೆ, ಇಮೋಷನ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ ಸಮಾಧಾನ ಇಲ್ಲದೆ ಇರುವಾಗ. ನನಗೆ ವಿರೋಧವಾಗಿ ಯಾರು ಮಾತಾಡಿದ್ರು ನನಗೇನಾಗ್ಬಿಡುತ್ತೆ ಸಡನ್ನಾಗಿ. ನೋಡಿ, ಸೌಲಿಗೆ ಅವನು ವಿರೋಧವಾಗಿ ಮಾತಾಡಿದ್ರೆ ಮೊದಲು ಕೋಪ ಬರ್ತಾ ಇರಲಿಲ್ಲ. ದೇವರು ಅವನನ್ನು ಅಭಿಷೇಕ ಮಾಡಿದ ಮೇಲೆ ನೀವು ಈ ಮನೇಲಿ ಹೋಗೋದೆ ನೋಡಿ, ಸೌಲಿಗೆ ವಿರೋಧವಾಗಿ ಜೊತೆಲಿರುವಂಥ ಎಷ್ಟೋ ಜನರು ಹಿಂದೆಗಡೆ ಮಾತಾಡ್ಕೊಳ್ತಾರೆ. ಏನಂತ ಮಾತಾಡ್ಕೊಳ್ತಾರೆ ಅಂದರೆ, ಇವನೆಲ್ಲ ಒಂದು ರಾಜನ, ಇವನೆಲ್ಲ ಒಂದು ವಿಷಯ ಮಾಡೋಕ್ಕಾಗತ್ತಂತ ಸೌಲಿಗೆ ವಿರೋಧವಾಗಿ ಮಾತಾಡುವಾಗ ಸೌಲ್ ಅದನ್ನು ಕಿವಿಗೆ ಹಾಕ್ಕೊಳ್ಳೋದೇ ಇಲ್ಲ. ಅವನ ಪಾಠ ಅವನೇನು ಮಾಡ್ತಾನೆ, ನನಗೆ ಕೊಟ್ಟಿದ್ದು ದೇವರು ರಾಜ, ನಾನು ಹೋಗಿ ನನ್ನ ಕೆಲಸ ರಾಜನಾಗಿ ನಾನು ಮಾಡ್ತೀನಿ. ಅವನಲ್ಲಿ ಅಭಿಷೇಕ ಆಯಿತು. ಇವತ್ತು ನಿಮಗೂ ಸಹ ಎಷ್ಟೋ ಜನರಿಗೆ ಸಡನ್ನಾಗಿ ವಿರೋಧ ಬಗ್ಗೆ ಸ್ವಲ್ಪ ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ, ಫುಲ್ ಕೋಪ. ನಾನು ಮಾಡಿರೋದು ಹೆಂಗೆ ನೀನು ತಪ್ಪು ಅಂತ ಹೇಳ್ಬೋದು, ನಾನು ತಪ್ಪ, ನನ್ನ ಏನು ಹೇಳ್ತಾರೆ, ನಾನು ನೀನು ಕ್ರಿಸ್ತವಾಗಿದ್ದೀನಿ, ಕ್ರಿಶ್ಚಿಯನ್ ಆಗಿದ್ದೀನಿ, ನಾನು ಇದಾಗಿದೆ ಅದಾಗಿದೆ, ನನಗೆ ವಿರೋಧವಾಗಿ ನೀವು ಮಾತಾಡ್ಬೋದಾ ಅನ್ನುವಂಥದ್ದು ಯಾವಾಗ ಬರುತ್ತೋ ದೇವರ ಅಭಿಷೇಕ ನಿಮ್ಮನ್ನು ಬಿಟ್ಟು ಏನಾಗಿದೆ ಅಂತ ಅರ್ಥ, ದೂರ ಹೋಗಿದೆ ಅಂತ ಅರ್ಥ. ಹಲ್ಲೆಲೂಯಾ. ಸೌಲಿಗೆ ವಿರೋಧವಾಗಿ ಜನರು ಮಾತಾಡಬೇಕಾದ್ರೆ ಫಸ್ಟು ಸೌಲ್ ಏನು ಮಾಡ್ತಾನೆ, ಇಗ್ನೋರ್ ಮಾಡಿಬಿಟ್ಟು ಹೋಗ್ಬಿಡ್ತಾನೆ. ಇವಾಗ ಸೌಲ್ ಮೇಲೆ ದಾವೀದನ ಎತ್ತಿಟ್ಟು ಮಾತಾಡಿದ, ಸೌಲ್ 1000 ಜನ ಕೊಂದ, ದಾವೀದನ 10,000 ಜನವನ್ನು ಕೊಂದಿದ ತಕ್ಷಣ ಏನಾಗುತ್ತೆ, ಸೌಲಿಗಷ್ಟು ಕೋಪ. ನಿಮಗೆ ವಿರೋಧವಾಗಿ ಮಾತಾಡಿದ ತಕ್ಷಣ, ಅಥವಾ ನೀವೇನೋ ತಪ್ಪು ಮಾಡಿದ್ದೀರಂತ ಯಾರೋ ನಿಮಗೆ ಬಂದು ಹೇಳಿದ ತಕ್ಷಣ ಕೋಪ ಬರ್ತಾ ಇದೆ ಅಂದರೆ ಅಭಿಷೇಕ ನಿಮ್ಮನ್ನು ಬಿಟ್ಟು ಹೋಗಿದೆ ಅಂತ ಅರ್ಥ. ಹಲ್ಲೆಲೂಯಾ. ದೇವರ ಸಮಾಧಾನ ನಿಮ್ಮಲ್ಲಿಲ್ಲ. ಹಲ್ಲೆಲೂಯಾ. ದಾವೀದನ ವಿರೋಧವಾಗಿ ಎಷ್ಟೇ ಜನರು ಮಾತಾಡಿದ್ರು ಒಂದು ಸತಿನೂ ದಾವೀದನ ಕೋಪ ಪಟ್ಟಿದ್ದು ನಾವು ನೋಡಿಲ್ಲ. ಅವ್ನ ಸ್ವಂತ ಮಗನ ಅವನ ವಿರೋಧವಾಗಿ ಮಾತಾಡ್ತಾನೆ, ಯಾರು? ಅಬ್ಸಲೋಮ್. ಇಷ್ಟರಲ್ಲೂ ಒಂದು ಸತಿನೂ ನೋಡಿ ಅಬ್ಸಲೋಮ್ ವಿರೋಧವಾಗಿ ದಾವೀದನು ಮಾತಾಡೇ ಇಲ್ಲ. ದಾವೀದನ ಗುಣನೇ ಯಾವ ರೀತಿ ಇತ್ತು, ಯಾರು ನನ್ನ ವಿರೋಧವಾಗಿ ಮಾತಾಡಿದ್ರು ನಾನು ಅವ್ರ ವಿರೋಧವಾಗಿ ಏನು ಮಾಡಲ್ಲ, ಮಾತಾಡಲ್ಲ. ಅದು ಯಾಕೆ? ಅವನಲ್ಲಿ ಇದ್ದಂಥ ಅಭಿಷೇಕನೂ ಪವಿತ್ರಾತ್ಮರ ಪ್ರಸನ್ನತೆ ಅವನು ನಡೆಸ್ತು. ಹಲ್ಲೆಲೂಯಾ. ನಮಗೂ ಸಹ ಆ ಗುಣ ಬರಬೇಕು. ನನಗೆ ವಿರೋಧವಾಗಿ ಯಾರು ಏನು ಮಾತಾಡಿದ್ರು ನಾನು ಏನು ಮಾಡಲ್ಲ, ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ನನಗೇನು ತಪ್ಪು ಮಾಡಿದೆ ನನಗೆ ಬಂದು ಹೇಳಿದ್ರೆ, ದಾವೀದನಲ್ಲಿದ್ದಂಥ ಗುಣ ಏನು, ತನ್ನ ತಪ್ಪನ್ನು ನಾದಾನ್ ಬಂದು ಹೇಳಬೇಕಾದ್ರೆ ತಕ್ಷಣ ಏನು ಮಾಡ್ತಾನೆ, ಎಲ್ಲರ ಮುಂದೆ ತನ್ನ ಬಟ್ಟೆಯನ್ನು ಹರ್ಕೊಳ್ತಾನೆ. ಯಾರಿದ್ದಾರೆ ಏನಿದ್ದಾರೆ ಅಂತ ನೋಡುವುದೇ ಇಲ್ಲ. ಒಂದು ರಾಜನಾಗಿದ್ದ ಅದನ್ನು ಏನು ಮಾಡ್ತಾನೆ. ಈ ಗುಣಾದಿಶಯಗಳು ನನ್ನಲ್ಲಿ ಬರ್ತಾ ಇದೆಯಾ ಇಲ್ಲೋ ಅಂತ ಪರೀಕ್ಷೆ ಮಾಡಿ ನೋಡಬೇಕು. ಅಭಿಷೇಕ ನನ್ನನ್ನು ದೇವರು ಕೊಂಬೆಯಿಂದ ಮಾಡಿದಾರ ಅಥವಾ ಒಂದು ಪಾತ್ರೆಯಿಂದ ಮಾಡಿದಾರ? ಪಾತ್ರೆಯಿಂದ ಮಾಡಿದರೆ ಏನಾಗುತ್ತೆ, ಆ ಒಂದು ಅಭಿಷೇಕ ನಿಮ್ಮಲ್ಲಿ ನಿಲ್ಲುವುದಕ್ಕೆ ಸಾಧ್ಯನೇ ಇಲ್ಲ. ಕೊಂಬೆಯಿಂದ ಮಾಡಿದ್ರೆ ಮಾತ್ರ, ಯಾವುದು ಒಂದು ಟಗರಿನ ಕೊಂಬೆಯಿಂದ ಮಾತ್ರ ಮಾಡಿದ್ರೇ ಅಭಿಷೇಕ ಏನಾಗುತ್ತೆ ನಿಮ್ಮಲ್ಲಿ ನಿಜವಾಗ್ಲೂ ನಿಂತರೆ. ಫಿಸಿಕಲಾಗಿ ಮಾತಾಡ್ತಾ ಇಲ್ಲ, ದೇವರು ಅವರ ವಾಕ್ಯದ ಕುರಿತಾಗಿ ಮಾತಾಡ್ತಾರೆ. ಸೊ ಇವತ್ತು ನಾವು ನೋಡಿರುವ ಟಾಪಿಕಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರುವಂಥ ದೊಡ್ಡ ವಿಷಯ ಏನಂದರೆ, ನಿಮ್ಮ ಅಭಿಷೇಕ ಅಷ್ಟು ನಿಮಗೆ ಮುಖ್ಯ. ನಿಮ್ಮ ಜೀವನವನ್ನು ನಡೆಸಬೇಕಂದ್ರೂ ನಿಮಗೆ ದೇವರ ಅಭಿಷೇಕ ಬೇಕು. ಹಲ್ಲೆಲೂಯಾ. ನಿಮ್ಮ ಕೆಲಸದಲ್ಲಿ ದೇವರ ಪ್ರಸನ್ನತೆ ನಿಮಗೆ ಬೇಕು. ನೀವು ಮಾಡುವಂಥ ಪ್ರತಿಯೊಂದು ವಿಷಯದಲ್ಲೂ ದೇವರ ಅಭಿಷೇಕ ಇಲ್ಲದೆ ಹೋದರೆ ತಪ್ಪಾದ ಜಾಗದಲ್ಲಿ ಹೋಗಿ ನಾವೇನು ಮಾಡ್ತೀವಿ, ನಿಂತ್ಕೊಳ್ತೀವಿ. ದೇವರೇ ನನಗೆ ಕಷ್ಟ ಯಾಕೆ ಬಂತು ಅನ್ನೋದಲ್ಲ, ಕಷ್ಟವನ್ನು ಯಾವ ರೀತಿ ದಾಟಿ ಹೋಗಬೇಕು ದೇವರೇ ಅನ್ನೋದು ಏನು ಕಲಿಸುತ್ತೆ ನಮಗೆ, ದೇವರ ಅಭಿಷೇಕ ಮಾತ್ರ ಕಲ್ಸಕ್ಕೆ ಸಾಧ್ಯ. ಹಲ್ಲೆಲೂಯಾ. ದೇವರೇ ನನಗೆ ಯಾಕೆ ಇಷ್ಟು ಅನಾರೋಗ್ಯ ಬಂತು ಅನ್ನೋದಕ್ಕಿಂತ, ದೇವರೇ ಇದನ್ನು ದಾಟಿ ಹೋಗೋದಕ್ಕೆ ನನಗೆ ಬಲ ಕೊಡಿ ಅನ್ನೋದು ಯಾವುದು, ದೇವರ ಅಭಿಷೇಕ. ದೇವರೇ ಈ ಹಣಕಾಸು ಕಷ್ಟ ಯಾಕೆ ಬಂತು, ಅದು ದಾಟಿ ಹೋಗೋದು ಯಾರು, ಅಭಿಷೇಕ. ಹಲ್ಲೆಲೂಯಾ. ಯಾಕಂದರೆ ದೇವರ ವಾಕ್ಯದಲ್ಲಿ ನಂಬಿಕೆ ಇಡಬೇಕು ಅನ್ನೋದಕ್ಕೂ ದೇವರ ಅಭಿಷೇಕ ಇದ್ರೇ ಮಾತ್ರ ಸಾಧ್ಯ. ಎಷ್ಟೋ ಜನರಿಗೆ ಅವರು ಏನು ಮಾಡ್ಕೊಂಡಿರಲ್ಲ, ತಮ್ಮ ಪ್ರವಾದನೆಗಳನ್ನು ನೋಡಿರೋದೇ
ಇಲ್ಲ. ದೇವರು ಪ್ರವಾದನೆಗೆ ಹಿಡ್ಕೊಳ್ಳೋದೇ ಇಲ್ಲ. ಎಷ್ಟೋ ಜನರು ಏನಂತ ದೇವರೇ ಮಾಡ್ತೀನಿ ಅಂದ್ರಲ್ಲ, ಮಾಡಿ ತೋರಿಸಿ ಇದೂ ಸಹ ಎಲ್ಲ ವಿಷಯಗಳು ಲಾಸ್ಟಲ್ಲಿ ಎಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅಂದರೆ ನಿಮ್ಮ ಜೊತೆಯಲ್ಲಿ ದೇವರು ಇದ್ದಾರಾ ಇಲ್ವಾ. ಅಲ್ಲೆಲ್ಲೂಯ. ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ. ಯೇಸುವೆ ನಮಗೆ ಸ್ತೋತ್ರ, ನೀವು ಒಳ್ಳೆಯವರು, ನಮ್ಮ ಕೃಪೆ ಸದಾ ಕಾಲವಿದೆ. ಇದೇ ನೋಡು ಕೃಪೆ ನಾಶ ಕೊಟ್ಟಲ್ಲ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರಸನ್ನತೆ ನಮ್ಮೆಲ್ಲರೂ ನಡೆಸೋದಕ್ಕಾಗಿ ಸ್ತೋತ್ರ ದೇವರೇ. ಬರುವಂಥ ವಾರಗಳಲ್ಲಿ ನಾವು ನಿಮ್ಮ ಹೆಚ್ಚಾದ ಸಾಕ್ಷಿಗಳನ್ನು ಕೇಳೋದಕ್ಕೆ ಸಹಾಯ ಮಾಡಿ. ಯಾಕಂದರೆ ನೀವು ಎಲ್ಲಿ ಇರ್ತೀರೋ ಆ ಜಾಗದಲ್ಲಿ ನಾವು ಹೋಗಿ ನಿಂತ್ಕೊಳ್ಬೇಕಾದ್ರೆ ನಿಮ್ಮ ಅತಿ ಹೆಚ್ಚಿನ ಸಮಾಧಾನವು ಸಂತೋಷ ನಮ್ಮ ಜೀವನದಲ್ಲಿರುತ್ತೆ. ಅದಕ್ಕಾಗಿ ಸ್ತೋತ್ರ. ಹೌದಪ್ಪ ಸ್ತೋತ್ರ. ಎಲ್ರಿಗೂ ಗೊತ್ತಿರಲ್ಲ ನಾವು ರಾಜ ಆಗ್ತೀವೋ, ನಾವು ಮಂತ್ರಿ ಆಗ್ತೀವೋ, ಏನಾಗ್ತೀವೋ, ನಮ್ಮ ಪೊಸಿಷನ್ ನಮಗೆ ಗೊತ್ತಿಲ್ಲದೆ ಇರ್ಬೋದು ದಾವೀದನ ರೀತಿಯಲ್ಲಿ. ಆದರೆ ದೇವರು ಎಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನು ನಿಲ್ಲಿಸಬೇಕೋ ಆ ಜಾಗದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿ ನೀವು ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರ. ಅತಿ ಹೆಚ್ಚಿನ ಆಶೀರ್ವಾದವು ಹೌದು ದೇವರೇ ಸ್ತೋತ್ರ. ಅತಿ ಹೆಚ್ಚಿನ ದೇವರ ವಾಕ್ಯವನ್ನು ನಾವು ಬೆಳೆಯೋದಕ್ಕೆ ಸಹಾಯ ಮಾಡಿ, ಎಲ್ಲ ವಿಷಯಗಳಲ್ಲೂ ಹೆಚ್ಚಾಗಿ ಬೆಳೆಯೋದಕ್ಕೆ ಸಹಾಯ ಮಾಡಿ. ಹೌದಪ್ಪ, ನಮ್ಮೆಲ್ಲರ ಕೋರಿಕೆಗಳದ್ದು ಗೊತ್ತು. ನೀವು ಪರಲೋಕದ ದೇವರು ಸರಿಯಾದ ಸಮಯದಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ಅದಕ್ಕೆ ತಕ್ಕಾದ ಫಲವನ್ನು ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪವಿತ್ರಾತ್ಮರ ಫಲಗಳು ನಮ್ಮಲ್ಲಿ ಹೆಚ್ಚಾಗಲಿ. ಬರುವಂಥ ವಾರದಲ್ಲಿ ನಿಮ್ಮ ಆಶೀರ್ವಾದವು, ನಿಮ್ಮ ಪ್ರಸನ್ನತೆ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ತಂದೆ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ಅನ್ಯೋನ್ಯತೆ ಐಕ್ಯತೆ ನಮ್ಮೆಲ್ಲರ ಜೊತೆಯೂ ಸದಾಕಾಲಕ್ಕೂ ಯೇಸು ಕ್ರಿಸ್ತ ನಾಮದಲ್ಲಿ ಇದೆಲ್ಲವನ್ನು ಬೇಡ ತಂದೆ. ಆಮೇನ್.